MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನೀವೆಲ್ಲರೂ ಕೂಡ ನಿನ್ನೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದದ್ದೇನಂತಂದ್ರೆ, ಇವತ್ತು ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಇಬ್ರು ಮಾತಾಡಿಕೊಂಡು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಸಿಎಂ ಚೇರನ್ನ ಬಿಟ್ಕೊಟ್ಬಿಡ್ತಾರಾ, ಅಥವಾ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಸಾರ್ ನನ್ನ ಸಿಎಂ ಮಾಡಿ ಸಾರ್ ಅಂತ ಕೇಳ್ಕೊಂಡ್ಬಿಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡಿದ್ದು ನಿನ್ನೆಯಿಂದ. ಇವತ್ತು ಈ ಟೈಮ್ಗೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕೆಲಸ ಮುಂದಿನ 1 ಗಂಟೆಗಳ ಕಾಲ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗಿದೆ ವೀಕ್ಷಕರೇ, ನೀವು ನೋಡಲೇಬೇಕು. ರಾಜ್ಯ ರಾಜಕಾರಣದಲ್ಲಿ ಇವತ್ತು ಏನೇನು ಆಗಿದೆ ಅಂತ ಮಿಸ್ ಮಾಡದೆ 1 ಗಂಟೆಗಳ ಕಾಲ ನೋಡಿ. ಈಗ ಹೆಡ್ಲೈನ್ಸ್. ಸಿದ್ದು DKC ಕಚ್ಚಾಟಕ್ಕೆ ಹೈಕಮಾಂಡ್ ಗರಂ. ಬ್ರೇಕ್ಫಾಸ್ಟ್ ಬಳಿಕ ಗೊಂದಲವೇ ಇಲ್ಲ ಎಂದ ಸಿಎಂ. ಹೌದಪ್ಪ ಹೌದು ಅಂತ ತಲೆ ಅಲ್ಲಾಡಿಸಿದ DCM. ಕುರ್ಚಿ ಸಂಘರ್ಷದಲ್ಲಿ ಬೇಯುತ್ತಿದೆ ಕಾಂಗ್ರೆಸ್. ಪರಿಸ್ಥಿತಿ ಲಾಭ ಪಡೆಯಲು ದೋಸ್ತಿ ಸರ್ಕಸ್. ಅವಿಶ್ವಾಸ ನಿರ್ಣಯ ಮಂಡಿಸುತ್ತಾ ಬಿಜೆಪಿ JDS. ಸಿಎಂ ಬದಲಾವಣೆ ಫೈಟ್ 3 ತಿಂಗಳು ಮುಂದೂಡಿಕೆ. ಜನವರಿಗೆ ಸಿಎಂ ಆಗ್ತಾರಂತೆ DK. ಸಿದ್ದು ಮೌನಕ್ಕೆ ಬಂಡೆ ಪಡೆಯ ಟೀಕೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಷಡ್ಯಂತ್ರ. ಅಪ್ಪನ ಪರ ಯತೀಂದ್ರ ಅಬ್ಬರ. ಕೊಟ್ಟ ಮಾತು ಉಳಿಸಿಕೊಳ್ಳುವಂತೆ DK ಸುರೇಶ್ ಪ್ರಹಾರ. ಜೈಲಲ್ಲಿ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಟ. ಇನ್ಮುಂದೆ ನಟನ ಬ್ಯಾರಕ್ಗೆ ಬರಲ್ಲ ಊಟ. ಕ್ಯೂ ನಿಲ್ಲಬೇಕು ಎಂದು ಜೈಲರ್ ಆರ್ಭಟ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ. ಸಿಎಂ ಚೇರ್ ವಾರ್ ಒಂದ್ ಕಡೆ ಇರಲಿ, ಸಿದ್ದರಾಮಯ್ಯ ಸರ್ಕಾರವನ್ನೇ ಬೀಳಿಸೋದಕ್ಕೆ ಈಗ ಷಡ್ಯಂತ್ರ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ. ಅಧಿವೇಶನದಲ್ಲಿ ಬಿಜೆಪಿ JDS ದಾಳ ಪ್ರಯೋಗ ಮಾಡಿದ್ದಾರೆ. ಅದೇ ಭಯಕ್ಕೆ ಸಭೆ ನಡೆಸಿದ್ರ ಹಾಗಿದ್ರೆ ಸಿಎಂ DCM. ಬಿಜೆಪಿ JDS ಕುತಂತ್ರವನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಿಜೆಪಿ JDS ನ ಸೋಲಿಸೋದಕ್ಕೆ ನಾವು ರೆಡಿ, ನಾವು ತಯಾರ್ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತಾಡ್ತಾ ಇದ್ರು ಈ ಎಲ್ಲ ವಿಚಾರಗಳ ಬಗ್ಗೆ. ಈ ಕಡೆ ಸಿದ್ದರಾಮಯ್ಯ ಅವರು ನಾವು JDS ನ ಸೋಲ್ಸಕ್ ರೆಡಿ, ಬಿಜೆಪಿನ ಸೋಲ್ಸಕ್ ರೆಡಿ, 140 ಶಾಸಕರ ಬಲದ ಕಾಂಗ್ರೆಸ್ಗೆ ಏನು ಭಯ, ನಮಗೆ ಯಾವ್ದ್ರಿ ಭಯ ಅಂತ ಸಿದ್ದರಾಮಯ್ಯ ಅವರು ವಿಶ್ವಾಸದಲ್ಲಿ ಮಾತಾಡಿದ್ದಾರೆ. Worked out a strategy how to face the BJP and JDS and you'll face it. I don't know. They are telling that no confidence motion. It will also face it. Or adjournment motion if they want to bring. Worked out a strategy how to face the BJP and JDS and you'll face it. I don't know. They are telling. ನೋಡಿ, ಪವರ್ ಶೇರಿಂಗ್ ನ ಕಿತ್ತಾಟ ನಡೀತಾ ಇರೋದು. ಸಿದ್ದರಾಮಯ್ಯ ಅವರು ಮುಂದುವರಿತಾರ, DK ಶಿವಕುಮಾರ್ ಅವರು ಸಿಎಂ ಚೇರ್ನ ಕಸ್ಕೋತಾರ ಅಂತ. ಇದ್ರ ಮಧ್ಯೆ ಸಿದ್ದು ಸರ್ಕಾರಕ್ಕೆ ಸ್ಕೆಚ್ ಹಾಕುವಂತ ಕೆಲಸ ಆಗಿದೆ. ಸಿದ್ದು ಸರ್ಕಾರವನ್ನೇ ಬೀಳಿಸುವಂತಹ ಪ್ಲಾನ್ಗಳಾಗಿದೆ. ಜಪ್ಪಯ್ಯ ಅಂದ್ರೂ ಕೂಡ ಕರ್ನಾಟಕದಲ್ಲಿ ಸರ್ಕಾರ ಪತನವಾಗಲ್ಲ ಅಂತ ಇದಕ್ಕೆ ಕಾಂಗ್ರೆಸ್ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದರೆ ಸಣ್ಣ ಪುಟ್ಟ ಬೇಸರ ಏನಾದರೂ ದೊಡ್ಡದಾದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಪತ್ತು ತಪ್ಪಿದ್ದಲ್ಲ. ಸಣ್ಣ ಪುಟ್ಟ ವಿಚಾರ ಬಿಡಿ, ಏನಾಗುತ್ತೆ ಅಂತ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ನಾಳೆ ಅದೇ ವಾಸಿಯಾಗದ ಗಾಯ ಆಗುತ್ತೆ.
ಆ ಆಪತ್ತು ಬಾರದಂತೆ ಚರ್ಚೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಸರ್ಕಾರ ಸುಭದ್ರಗೊಳಿಸಿಕೊಳ್ಳುವಿಕೆ, ತಮ್ಮ ಚೇರನ್ನ ಗಟ್ಟಿ ಮಾಡಿಕೊಳ್ಳೋದು, ಶತ್ರುಗಳಿಗೆ ಸರಿಯಾದ ಉತ್ತರ ಕೊಡೋದು, ಎಲ್ಲವೂ ಪ್ಲಾನ್ ಆಗಿದೆ. ಒಂದು ವೇಳೆ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ನೋಡಿ, ಸಿದ್ದರಾಮಯ್ಯ ಸರ್ಕಾರವನ್ನೇ ಬೀಳಿಸೋದಕ್ಕೆ ಪ್ಲಾನ್ ಆಗ್ತಾ ಇದೆ ಅಂತ ನಾನು ಹೇಳ್ತಿದ್ನಲ್ಲ, ಅವಿಶ್ವಾಸ ನಿರ್ಣಯ ಮಂಡಿಸೋದು. ವಿಪಕ್ಷದವರು ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ಸಂಖ್ಯಾಬಲವನ್ನ ತೋರಿಸಬೇಕಾಗತ್ತೆ. ಆ ಸಂಖ್ಯಾಬಲ ತೋರಿಸ್ಬೇಕು ಅಂತಂದ್ರೆ ಎಲ್ಲ ಕಾಂಗ್ರೆಸ್ನ MLAಗಳನ್ನ ಗಟ್ಟಿಯಾಗಿ ತಮ್ಮ ಕಡೆ ಇಟ್ಕೋಬೇಕು, ಯಾರು ಕೂಡ ಬೇರೆ ಕಡೆ ಹೋಗದಂತೆ ನೋಡ್ಕೋಬೇಕು. ಸೊ ಬಿಜೆಪಿ JDS ನಾಯಕರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದರೆ ಬೆಳಗಾವಿಯಲ್ಲೇ ಪತನವಾಗಬಹುದು ಸಿದ್ದರಾಮಯ್ಯ ಸರ್ಕಾರ. ಚಳಿಗಾಲದ ಅಧಿವೇಶನದಲ್ಲೇ ಸರ್ಕಾರ ಬಿದ್ದು ಹೋಗಬಹುದು. ಸಂಖ್ಯಾ ಲೆಕ್ಕಾಚಾರ ನೋಡ್ಬೇಕು ನಾವು. ಬಿಜೆಪಿ ಹತ್ರ ಕೇವಲ 64 ಶಾಸಕರಿದ್ದಾರೆ, ಈ ಕಡೆ JDS ಹತ್ರ 18 ಜನ ಶಾಸಕರಿದ್ದಾರೆ. ಬಿಜೆಪಿ ಮತ್ತು JDS ದೋಸ್ತಿ ಪಡೆ ಸೇರಿದರೆ ಎಷ್ಟು ಜನ ಆಗ್ತಾರೆ? 82 ಶಾಸಕರಾಗ್ತಾರೆ. 64 + 10 74 + 8 82 ಜನ MLAಗಳಾಗ್ತಾರೆ. ಸರ್ಕಾರ ರಚನೆ ಮಾಡೋದಕ್ಕೆ 113 ಬೇಕು, ಇವರಿರೋದು 82. ಹೇಗೆ ಸಾಧ್ಯ? ಕರ್ನಾಟಕದ ಕಾಂಗ್ರೆಸ್ ಬಳಿ ಇರುವಂಥದ್ದು ಬರೋಬ್ಬರಿ 140 ಶಾಸಕರು. ಅವಿಶ್ವಾಸ ನಿರ್ಣಯ ಮಂಡಿಸಿದಾಗ 57 ಕಾಂಗ್ರೆಸ್ನ ಶಾಸಕರು ಗೈರಾದರೆ, ಎಷ್ಟು ಹೇಳಿ? 57. 60ಕ್ಕೆ 3 ಕಮ್ಮಿ. ಕಾಂಗ್ರೆಸ್ ಪಡೆಯನ್ನ ಈ ಭಯ ಕಾಡ್ತಾ ಇದೆ. ಈ ಕಡೆ ಬಿಜೆಪಿ JDS ರಣತಂತ್ರವನ್ನ ರೂಪಿಸ್ತಾ ಇದೆ. 57 MLAಗಳು ಬರದೇ ಇರೋ ತರ ನೋಡ್ಕೊಳ್ಳುತ್ತಾ ಬಿಜೆಪಿ? 57 MLAಗಳು, ಕಾಂಗ್ರೆಸ್ನ MLAಗಳು ಯಾರೋ ಬಿಜೆಪಿಯ ನಾಯಕರು ಹೇಳಿದ್ರು ಅಂತ ಬಾರದೆ ಇದ್ದು ಬಿಡ್ತಾರ? ಪಕ್ಷ ನಿಷ್ಠೆಯನ್ನ ಮರೆತು ಬಿಡ್ತಾರ? ನೋ ವೇ. ಕನಸು ಮನಸ್ಸಿನಲ್ಲೂ 57 ಕಾಂಗ್ರೆಸ್ ಶಾಸಕರು ಕೈ ಕೊಡೋದಿಲ್ಲ. ಬಿಜೆಪಿ JDSನವರು ಏನು ಕನಸು ಕಾಣೋದಕ್ಕೆ ಹೋಗಬಾರದು. ಡಿ.ಕೆ. ಶಿವಕುಮಾರ್ ಮನಸ್ಸು ಮಾಡಿದ್ರೆ ಈ ಕೆಲಸ ದೊಡ್ಡದೂ ಅಲ್ಲ. ಪಾಸಿಬಲ್ ಈಸ್ ಇಂಪಾಸಿಬಲ್, ಇಂಪಾಸಿಬಲ್ ಈಸ್ ಪಾಸಿಬಲ್ ಇನ್ ಪೊಲಿಟಿಕ್ಸ್. ಯಾವುದು ಅಸಾಧ್ಯವೋ ಅದು ಸಾಧ್ಯ, ಯಾವುದು ಸಾಧ್ಯವೋ ಅದು ಅಸಾಧ್ಯ ರಾಜಕೀಯದಲ್ಲಿ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಏಕನಾಥ್ ಶಿಂದೆ ಆದರೂ ಆಗಬಹುದು. ಆಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ನಿಷ್ಠ, ಪಕ್ಷದ್ರೋಹ ಮಾಡಲ್ಲ ಅವರು. ನಾನು ಇದ್ರೂ ಕಾಂಗ್ರೆಸ್ಸಲ್ಲಿ, ಸತ್ರು ಕಾಂಗ್ರೆಸ್ಸಲ್ಲಿ ಅನ್ನುವಂಥ ಮಾತನ್ನ ಮೊದಲೇ ಹೇಳ್ಬಿಟ್ಟಿದ್ದಾರೆ ಅವರು. ಸೊ ಬಿಜೆಪಿ JDS ಬಹುಶಃ ಈ ರೀತಿಯ ಚಿಂತನೆಯನ್ನ ಮಾಡೋದ್ರಿಂದ ದೂರ ಇರೋದೇ ಒಳಿತು. ಇನ್ನು ನೆಕ್ಸ್ಟ್, ಅಧಿಕಾರ ಹಂಚಿಕೆ ಗೊಂದಲ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೆದಂತಹ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಇದಾದ ಬಳಿಕ ನಡೆಸಿದಂತಹ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದರು. ಗೊಂದಲ ಬಗೆಹರಿಸೋದಕ್ಕೆ ನಡೆದಂತಹ ಸಭೆಯೇ ಸಾಲು ಸಾಲು ಗೊಂದಲಗಳನ್ನ ಉಳಿಸಿ ಹೋಯ್ತು. ಏನಾಯ್ತು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ? ಏನು ಮಾತಾಡಿದ್ರು CM DCM? ತದನಂತರ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ರು? ನೀವೇನು ಹಿಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ವಿ. ಸಿದ್ದರಾಮಯ್ಯ DKC ಬ್ರೇಕ್ಫಾಸ್ಟ್ ಮೀಟಿಂಗ್. ಗೊಂದಲದ ಬಗ್ಗೆ ಕೇಳಿದ್ದಕ್ಕೆ ಮುಖ್ಯಮಂತ್ರಿ ರಾಂಗ್. ಅಧಿಕಾರ ಹಂಚಿಕೆ ಗೊಂದಲ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಕಾವೇರಿ ನಿವಾಸದಲ್ಲಿ ಇಬ್ಬರು ನಾಯಕರು ಬೆಳಗಿನ ಉಪಹಾರ ಸೇವಿಸುತ್ತಾ ಮಾತುಕತೆ ನಡೆಸಿದ್ರು. ಕ್ಲೋಸ್ ಡೋರ್ನಲ್ಲಿ ಅದೇನ್ ಚರ್ಚೆ ಆಯ್ತೋ ಏನೋ ದೇವರಾಣಿಗೂ ಗೊತ್ತಿಲ್ಲ. ಆದ್ರೆ ಇಬ್ಬರು ಹೊರಬರುವಾಗ ಫುಲ್ ಖುಷ್ ಆಗಿದ್ರು. ಹೈಕಮಾಂಡ್ ನಮ್ಮ ದ್ಯಾವ್ರು. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಉಭಯ ನಾಯಕರು ಏನು ಸಂದೇಶ ನೀಡಿದ್ರು ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದನ್ನ ನಾವಿಬ್ಬರು ಕೇಳುವುದು, ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವುದೇ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳುವುದು, ದೆಹಲಿಯಲ್ಲಿ ಹೈಕಮಾಂಡ್ ಮೀಟಿಂಗ್ ಕರೆದಾಗ ಹೋಗುವುದು, ಗುಂಪುಗಾರಿಕೆಗೆ ಅವಕಾಶ ಕೊಡದಂತೆ ಎರಡು ಕಡೆಯಿಂದ ಕ್ರಮ ಕೈಗೊಳ್ಳಬೇಕು, ನಮ್ಮ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಗೊಂದಲ ಮೂಡಿಸುವ ಹೇಳಿಕೆ ಕೊಟ್ಟ ಸಿದ್ದರಾಮಯ್ಯ. ಅನಗತ್ಯವಾಗಿ ಕೆಲವು ಸಪರೇಟ್ ಚರ್ಚೆ ಮಾಡಿದ್ವಿ. ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ
ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ, ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು. ಮೀಡಿಯಾ ಮಾಡಿದ್ರು, ಕೆಲವು ಮೀಡಿಯಾಗಳು ಮಾಡಿದ್ದಾರೆ. ನೀವು ಒಪ್ಕೊಳ್ತಾ ಇದ್ರು ಬಿಡಮ್ಮ, ನೀನು ಒಪ್ಕೊಳ್ಳಲ್ಲ, ನಿಮ್ಮ ಎಡಿಟರ್ ನೀವು ಹೇಳ್ದ ಕೇಳ್ತಾರ? ಏನ್ರಿ ಕೊಟ್ಟ ಮಾತು? ಸಿದ್ದರಾಮಯ್ಯ ಫುಲ್ ಗರಂ. ಕೊಟ್ಟ ಮಾತಿನ ಚರ್ಚೆಗೆ ಪರಿಹಾರ ಏನಾದರೂ ಕಂಡುಕೊಂಡ್ರಾ? ಕೊಟ್ಟ ಮಾತಿನ ಚರ್ಚೆಗೆ ಪರಿಹಾರ ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಅಲ್ಲ ಸರ್ ಕೇಳ್ತಾ ಇದೆಯಲ್ಲ. ನೀವು ಕೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ. Sir, can you clarify, is the 2.5 years agreement is there or not? Huh? Sir, 2.5 years agreement. No, whatever High-Command tells. So, but is there agreement? ಹೇಳ್ರಿ. Sir, agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High-Command tells, you'll obey. Sir, at least, You understood it or not? ಅಂದು ಕೂಡ ನಾನು ಒಂದು ಮಾತು ಹೇಳಿರಲಿಲ್ಲ. ಚೀಫ್ ಮಿನಿಸ್ಟರ್, ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡಿಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಆವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸಿದ್ದರಾಮಯ್ಯ ಒಬ್ರೇ ರಾಜ್ಯದಲ್ಲಿ ಸತ್ಯವಂತ. ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ, ಬಿಜೆಪಿ ಜೆಡಿಎಸ್ನವರಿಗೆ ಸುಳ್ಳು ಹೇಳೋದು ಚಾಲಿ, ಹಾಗಾಗಿ ಸಮರ್ಥವಾಗಿ ನಾವು ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರೊಬ್ಬರೇ ಸತ್ಯ ಹರಿಶ್ಚಂದ್ರ ಈ ರಾಜ್ಯದಲ್ಲಿ, ಅವ್ರು ಬಿಟ್ಟರೆ ಸತ್ಯ ಹರಿಶ್ಚಂದ್ರ ಇಲ್ಲ. ಸತ್ಯ ಹರಿಶ್ಚಂದ್ರ ಹೋಗ್ಬೇಕಾದ್ರೆ ಕಾಡಿಗೆ ಸಿದ್ದರಾಮಯ್ಯನ ಉಂಡಿ ಮೇಲೆ ಹೋಗಿದ್ದು. ಅದರಿಂದ ಸಿದ್ದರಾಮಯ್ಯನವರು ಪಾಪ ಅವರೊಬ್ಬರೇ ಈ ರಾಜ್ಯದ ಸತ್ಯ ಹರಿಶ್ಚಂದ್ರ ಇದ್ರು, ನಾವೆಲ್ಲ ಸುಳ್ಳುಗಾರ. ಸಿಎಂ ಡಿಸಿಎಂ ನಡುವೆ ಇವತ್ತು ನಡೆದಿದ್ದು ಸಂಧಾನವೋ ಸಮರವೋ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ಎಂಟ್ರಿ ಬಳಿಕವೇ ಪವರ್ ಶೇರಿಂಗ್ ಫೈಟ್ಗೆ ಕ್ಲೈಮ್ಯಾಕ್ಸ್ ಬೀಳೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಸಿದ್ದರಾಮಯ್ಯ ಅವರು, ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದನ್ನು ನೀವು ಕೇಳಿದ್ರಿ. ಸ್ವಾರಸ್ಯಕರವಾಗಿ ಮಾತಾಡಿದ್ರು, ಗಂಭೀರವಾದಂತಹ ಸಂದೇಶವನ್ನ ರವಾನೆ ಮಾಡುವಂಥ ಕೆಲಸ ಆಯಿತು. ಸಿಎಂ ಕುರ್ಚಿ ಕಾಳಗಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ ಹಾಕ್ತಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ. ಸುಮಾರು 1 ತಿಂಗಳ ಕಾಲ ನಡೆದಂತಹ ಕಿತ್ತಾಟ, ಸಿಎಂ ಚೇರ್ ಗಡಗಡ, ಶೇಕ್ ಸಿದ್ದರಾಮಯ್ಯ ಬಿಟ್ಕೊಡ್ತಾರಂತೆ ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಶಿವಕುಮಾರ್ ಬಿಟ್ಕೊಡಿ ಅಂತ ಸಿದ್ದರಾಮಯ್ಯ ಅವ್ರನ್ನ ಕೇಳ್ತಾರಂತೆ. ಎಲ್ಲ ರೀತಿಯ ಚರ್ಚೆಗಳಾದವು. ಎಲ್ಲಿ? ಮಾಧ್ಯಮಗಳಲ್ಲ ವೀಕ್ಷಕರೇ, ದಯವಿಟ್ಟು ಇದೊಂದು ತಪ್ಪು ಕಲ್ಪನೆಯಿಂದ ದೂರ ಇರಿ. ಮೀಡಿಯಾದಲ್ಲಿ ಬಂತು. ಕಾಂಗ್ರೆಸ್ನವರು ಮಾತಾಡಿದ್ದನ್ನು, ಕಾಂಗ್ರೆಸ್ನ MLAಗಳು ಮಾತಾಡಿದ್ದು, ಕಾಂಗ್ರೆಸ್ನ ಸಚಿವರುಗಳು ಮಾತಾಡಿದ್ದು, ಅವ್ರು ಮಾತಾಡಿದ್ದನ್ನು ನಾವು ಹೇಳಿದ್ವಿ. ಇದು ನಮ್ಮ ಸೃಷ್ಟಿ ಅಲ್ಲ, ಸುಮ್ಮನೆ ಹೇಳ್ಕೊಳ್ಳೋದು ಇವರು. ಮೀಡಿಯಾದವ್ರಿಗೆ ಟೆನ್ಷನ್ ಆಗಿದೆ, ಮೀಡಿಯಾದವರೇ ಮಾತಾಡ್ತಾರೆ. ಯಾರ್ರೀ ಮಾತಾಡಿದ್ದು? ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿನ್ನೆ ನೀವೇ ಹೇಳಿದ್ರಿ ಗೊಂದಲ ಬಗೆಹರಿಸ್ಕೊಳ್ಳಿ ಅಂತ ಹೈಕಮಾಂಡ್ ಫೋನ್ ಮಾಡಿದೆ, ನಾವಿಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂರ್ತೀವಿ ಅಂತ. ಅದಕ್ಕಿಂತ ನಿನ್ನೆ ಅಲ್ಲ ಮೊನ್ನೆ ಏನು ಹೇಳಿದ್ರಿ? ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸಬೇಕು ಅಂತ ನೀವೇ ಹೇಳಿದ್ರಿ. ಇದು ಮಾಧ್ಯಮಗಳ ಸೃಷ್ಟಿಯಾ? ಗೊಂದಲ ಇಲ್ಲ ಅಂತಾದರೆ ಹೈಕಮಾಂಡ್ನ ಏನಕ್ಕೆ ಕರೆದ್ರಿ? ಇದೆಲ್ಲ ಕಾಂಗ್ರೆಸ್ ನಾಯಕರುಗಳು ಮಾತಾಡಿದ್ದೇ ವಿಚಾರ. ನಿಮ್ಮ MLAಗಳು ಮಾತಾಡಿದ್ದು, ನಿಮ್ಮ ಸಚಿವರು ಮಾತಾಡಿದ್ದು, ಅದಕ್ಕೋಸ್ಕರ ಬಂದಿದ್ದು. 1 ತಿಂಗಳಿಂದ ನಡೆದಂಥ ಕಿತ್ತಾಟ ಇದು ಎಲ್ಲೋ ನಡೆದಿದ್ದಲ್ಲ, ನಿಮ್ಮಲ್ಲೇ ನಡೆದಿದ್ದು. ಅದಕ್ಕೆ ನೀವೇ ಫುಲ್ ಸ್ಟಾಪ್ ಹಾಕೊಂಡಿದ್ದೀರಿ, ಒಳ್ಳೆಯದು. ಇನ್ಮೇಲಾದರೂ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಜನ ಹೇಳ್ತಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಮುಂದೆ DCM ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ DKಶಿ ಥಂಡ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಕೆ ಸಾಧ್ಯತೆ. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಸುಲಭವಾಗಿ ಸಿಎಂ ಚೇರಿಂದ ಕೆಳಗಿಳಿಸೋದಕ್ಕೆ ಸಾಧ್ಯನಾ? ಸೊ 1 ತಿಂಗಳಿಂದ ನಡೆದಂಥ ಕಿತ್ತಾಟ ಫುಲ್ ಸ್ಟಾಪ್ ಬಿದ್ದಿದೆ. ಇನ್ನು ಸುಸೂತ್ರವಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟಕ್ಕೆ ಎಲ್ಲರೂ ಸುಮ್ಮನಾದರೆ ಓಕೆ,
ಮತ್ತೆ ನಾಳೆ ಡಿ ಕೆ ಶಿವಕುಮಾರ್ ಪರ ಒಬ್ಬ MLA ಮಾತಾಡ್ಬಿಟ್ರೆ ಮತ್ತೆ ಹೊತ್ಕೊಂತು ಬೆಂಕಿ. ಸೊ ಆ MLAಗಳನ್ನು ಸುಮ್ಮನೆ ಕೂರಿಸ್ಬೇಕು ಇವರು. ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. CM ಕುರ್ಚಿ ಕಿತ್ತಾಟದಲ್ಲಿ ಸಿದ್ದರಾಮಯ್ಯಗೆ ಮೇಲುಗೈಯಾಗಿದೆ. ಅಂದುಕೊಂಡಿದ್ದನ್ನು ಸಾಧಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಟೀಮ್. ಭಾನುವಾರ ಒಂದು ಹೈಕಮಾಂಡ್ ಮೀಟಿಂಗ್ ನಡೆಯುತ್ತೆ. ಇಷ್ಟಕ್ಕೆ ಮುಗಿದಿಲ್ಲ ವೀಕ್ಷಕರೇ, ನಾಳೆ ಒಂದು ಮೀಟಿಂಗ್ ನಡೆಯುತ್ತೆ. ಆ ಸಭೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾತುಕತೆ ಆಗುತ್ತೆ. ಏನಪ್ಪ ಮಾತಾಡ್ಕೊಂಡ್ರಿ ಇಬ್ರು, ಯಾವ ನಿರ್ಧಾರಕ್ಕೆ ಬಂದ್ರಿ ನಮಗೆ ತಿಳಿಸಿ. ಅದು ಹೈಕಮಾಂಡ್ಗೆ ಓಕೆ ಆಯಿತು ಅಂದರೆ ಓಕೆ ಮುಂದುವರಿರಿ, ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯ ಅವರು ಇಲ್ಲ ಸರ್, ಹೈಕಮಾಂಡ್ ನೀವು ಹೇಳಿದಂಗೆ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ವಿ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಅವ್ರು ಹೇಳಿಬಿಟ್ರೆ ಡಿ ಕೆ ಶಿವಕುಮಾರ್ CM ಆಗಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ CM ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಹೇಳ್ಬಿಡ್ತಾರಾ? ಚಾನ್ಸೇ ಇಲ್ಲ. ಸೊ ಸದ್ಯಕ್ಕಂತೂ ತಾರ್ಕಿಕ ಅಂತ್ಯ ಆಗಿದೆ. ಗೊತ್ತಿಲ್ಲ, ನಾಳೆನೇ ಮತ್ತೆ ಬೆಂಕಿ ಹೊತ್ಕೋಬಹುದು, ನಾಳೆ ಸಂಜೆನೇ ಮತ್ತೆ ಬೆಂಕಿ ಹೊತ್ಕೋಬಹುದು, ಯಾರಿಗೆ ಗೊತ್ತು. ರಾಜಕೀಯದಲ್ಲಿ ಇತಿಶ್ರೀ ಇಂತಿಪ್ಪ ಅಂತ ಹೇಳಕ್ಕೆ ಆಗಲ್ಲ. ನೆಕ್ಸ್ಟ್, ಕಾಂಗ್ರೆಸ್ನ ಪಾಲಿಗೆ ನಾಳೆ ಜಡ್ಜ್ಮೆಂಟ್ ಡೇ. ಸಂಡೇ ಸುನಾಮಿ ಏಳುತ್ತಾ ಶಾಂತಿ ನೆಲೆಸುತ್ತಾ ಅನ್ನೋದು ನಿರ್ಧಾರ ಆಗುತ್ತೆ. ಕಾಂಗ್ರೆಸ್ ಪಾಲಿಗೆ ನಾಳಿನ ಭಾನುವಾರ ಇಷ್ಟೊಂದು ಇಂಪಾರ್ಟೆಂಟ್ ಯಾಕೆ? ಈ ರಿಪೋರ್ಟ್ನಲ್ಲಿ ಎಲ್ಲ ವಿಚಾರಗಳು ಅಡಗಿದೆ, ನೋಡ್ಕೊಂಡು. ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿದ್ದು ಡಿಕೆ ಕೊಟ್ಟ ಹೇಳಿಕೆ ಇದು. ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಮಾತುಕತೆ ನಡೆದಿದೆ ಅಂತ ಮಾತ್ರ ಇದೆ. ಏನು ಮಾತುಕತೆ ಅನ್ನೋದು ಎಲ್ಲೂ ಕೂಡ ಸ್ಪಷ್ಟವಾಗಿಲ್ಲ. ಅಧಿಕಾರ ಹಂಚಿಕೆ ಚರ್ಚೆಯೇ ಆಗಿಲ್ವಾ? ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ, ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಮೂಲಗಳ ಪ್ರಕಾರ ಸಿದ್ದು ಡಿಕೆ ನಡುವೆ ಬರೀ ಉಪ್ಪಿಟ್ಟು ಕೇಸರಿಬಾತ್ ಯೋಗಕ್ಷೇಮ ಇಷ್ಟೇ ಚರ್ಚೆ ನಡೆದಿದ್ದು. ಆ 30 ನಿಮಿಷಗಳ ಮೀಟಿಂಗ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ನಡೆದೇ ಇಲ್ಲ ಎನ್ನುತ್ತಿವೆ ಮೂಲಗಳು. ವಾಗ್ದಾನ ನೆನಪಿಸಿದ ಸಹೋದರ ಸುರೇಶ್. ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇದು ಸಹೋದರ ಡಿಕೆ ಸುರೇಶ್ ಹೇಳಿಕೆ. ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಇನ್ನೂ ತನ್ನ ಪಟ್ಟು ಸಡಿಲಿಸಿಲ್ಲ. ಪಟ್ಟಕ್ಕಾಗಿ ಹಠ ಹಿಡಿದು ಕುಳಿತಿದ್ದಾರೆ DCM. ಸಿದ್ದರಾಮಯ್ಯ ಕೂಡ ಪಟ್ಟ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಾಯಕತ್ವ ಸಂಘರ್ಷ ಬಗೆಹರಿದಿಲ್ಲ. ಇವೆಲ್ಲ ಮೂಲಗಳ ಮಾಹಿತಿ. ನಾಳೆ ಜಡ್ಜ್ಮೆಂಟ್ ಡೇ ಯಾಕೆ? ಕಾಂಗ್ರೆಸ್ನ 6 ಮಂದಿ ವರಿಷ್ಠರು ರಾಜ್ಯದ ಇಂದಿನ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಖರ್ಗೆ, ರಾಹುಲ್, ಸೋನಿಯಾ, ವೇಣುಗೋಪಾಲ್, ಸುರ್ಜೇವಾಲಾ, ಪ್ರಿಯಾಂಕಾ ಗಾಂಧಿ ರಾಜ್ಯದ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಬಹುದು. ಈ ಸಭೆಯ ನಂತರ ನಾಳೆ ದೆಹಲಿಯಲ್ಲಿ ಮತ್ತೊಂದು ಸಭೆ ನಡೆಯಲಿದೆ. ಈಗಾಗಲೇ ಮೇಕೆದಾಟು ಸಭೆ ನೆಪದಲ್ಲಿ ಡಿಕೆಶಿ ದೆಹಲಿಗೆ ದೌಡಾಯಿಸುವ ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಇದುವರೆಗೂ ಯಾವುದೇ ಆಹ್ವಾನ ಬಂದಿಲ್ಲ. ಇವತ್ತು ನಾಳೆ ಒಳಗೆ ಅವ್ರಿಗೆ ಈ ಪಟ್ಟ ಸಿಕ್ಕಲಿಲ್ಲ ಅಂದರೆ ಮತ್ತೆ ಈ ಜನ್ಮದಲ್ಲಿ ಅವ್ರಿಗೆ ಮತ್ತೆ ಮುಖ್ಯಮಂತ್ರಿಯ ಪದವಿ ಸಿಗೋದಿಲ್ಲ. ಡಿಕೆಶಿಗೆ ನವೆಂಬರ್ 30 ನಿರ್ಣಾಯಕ. ಡಿಕೆಶಿಗೆ ಗುರುಬಲದ ಮೇಲೆ ನಂಬಿಕೆ ಇದೆ. ಒಂದಷ್ಟು ಜ್ಯೋತಿಷಿಗಳು ನವೆಂಬರ್ 30ರೊಳಗೆ ಡಿಕೆಶಿಗೆ ಪಟ್ಟಾಭಿಷೇಕ ಆಗಬೇಕು ಎಂದಿದ್ದಾರೆ. ಹಾಗಾಗಿ ಅಧಿಕಾರಕ್ಕಾಗಿ ಡಿಕೆ ಹಠ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಅಲ್ಲದೆ ಸೋಮವಾರ ಸಂಸದೀಯ ಅಧಿವೇಶನ ಶುರುವಾಗಲಿದೆ. ಅದಕ್ಕೂ ಮೊದಲೇ ರಾಜ್ಯದ ಸಂಘರ್ಷಕ್ಕೆ ಕೊನೆ ಹಾಡುವ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ನಾಳೆಯ ಡೆಡ್ಲೈನ್ ತಪ್ಪಿದ್ರೆ ಮುಂದೆಂದೂ ಈ ಮುಹೂರ್ತ ಸಿಗಲ್ಲ ಅನ್ನೋ ಆತಂಕವೂ ಕೂಡ ಡಿಕೆಗೆ ಇದೆ. ಹಾಗಾಗಿ ನಾಳೆ ಸುನಾಮಿ ಏಳುತ್ತಾ ಅಥವಾ ಶಾಂತಿ ನೆಲೆಸುತ್ತಾ ಎನ್ನುವುದು ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಈ ಕುರ್ಚಿ ಕಿತ್ತಾಟದ ವಿಚಾರ ಭಾರೀ ಮುನ್ನೆಲೆಗೆ ಬಂದಿದ್ದು ಮತ್ತು ಒಂದು ರೀತಿ ಶೀತಲ ಸಮರ ಕಾರಣ ಆಗಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ. ಸಿದ್ದರಾಮಯ್ಯ ಒಂದು ಕಡೆ ಹಿರಿತಲೆ, ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠ. ಸೊ ಇಬ್ಬರ ಅನುಭವ ಮತ್ತು ಕಾಂಗ್ರೆಸ್ಗೆ ಆದಂತಹ ಅನುಕೂಲ, ಇವರು ಎಷ್ಟು ವರ್ಷದಿಂದ MLA, ಇವರ ಸ್ಟ್ರೆಂತ್ ಏನು, ಎಲ್ಲವನ್ನ ಈಗ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ 1983. 1980ರಿಂದಲೂ ಕೂಡ ಕಾಂಗ್ರೆಸ್ನಲ್ಲಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. 86, 94, 2004ರಲ್ಲಿ JDSನಲ್ಲಿ ಶಾಸಕರಾಗಿದ್ದಂಥವರು ಸಿದ್ದರಾಮಯ್ಯ ಅವರು. ಈ ಕಡೆ 89ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಶಾಸಕ ಆಗಿದ್ದು ಡಿ ಕೆ ಶಿವಕುಮಾರ್ ಅವರು. 80s ಕಾಂಗ್ರೆಸ್ಸಲ್ಲಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ವಿದ್ಯಾರ್ಥಿ ಸಂಘಟನೆಯಿಂದಲೇ ನಾನು ಕಾಂಗ್ರೆಸ್ಸಲ್ಲಿದ್ದೆ ಅಂತಾನೂ ಕೂಡ ಅವ್ರು ಹೇಳ್ತಾ ಇರ್ತಾರೆ. ದೇವೇಗೌಡರ ವಿರುದ್ಧ ಮೊದಲ ಎಲೆಕ್ಷನಲ್ಲಿ ಸೋತಿದ್ರು, ಎರಡನೇ ಎಲೆಕ್ಷನಲ್ಲಿ ದೇವೇಗೌಡರನ್ನ ಸೋಲಿಸ್ತಾರೆ ಸಾತನೂರಿನಲ್ಲಿ. ನೋಡಿ ಯಾವ ರೀತಿ ಸ್ಟ್ರೆಂಗ್ತ್ ಇರೋದು. 2006ರಿಂದ ಸಿದ್ದರಾಮಯ್ಯ ಕಾಂಗ್ರೆಸ್ಸಲ್ಲಿದ್ದಾರೆ. JDSನಿಂದ ಅವ್ರನ್ನ ಆಚೆ ಹಾಕಿದ್ರು, ಇವರು ಕಾಂಗ್ರೆಸ್ಸಿಗೆ ಬಂದರು 2006. ಅದಕ್ಕಿಂತ ಮುಂಚೆ ಅಂದರೆ 80s ಪಕ್ಷನಿಷ್ಠರಾಗಿ ಸಂಘಟನೆ ನನ್ನ ಶಕ್ತಿ ಅಂತ ಅಂದ್ಕೊಂಡು ಬಂದವರು ಇದೇ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು 2006ರಿಂದ ಕಾಂಗ್ರೆಸ್ಸಲ್ಲಿದ್ದಾರೆ. 1994ರಿಂದ ಸತತವಾಗಿ ಗೆದ್ದಿರುವಂಥದ್ದು ಕಾಂಗ್ರೆಸ್ನ ನಾಯಕ ಡಿ ಕೆ ಶಿವಕುಮಾರ್. ಮೊನ್ನೆ ಬಸವರಾಜ್ ಶಿವಗಂಗಾ ಅವರು ಒಂದು ಮಾತು ಹೇಳ್ತಾ ಇದ್ರು. ರಾಜಣ್ಣ ಅವ್ರು ಹೇಳಿದರು, ನೋ ಕಾಂಗ್ರೆಸ್ ನೋ ಸಿದ್ದರಾಮಯ್ಯ, ನೋ ಸಿದ್ದರಾಮಯ್ಯ ನೋ ಕಾಂಗ್ರೆಸ್ ಅಂತ ಹೇಳಿ. ಅದಕ್ಕೆ ಚನ್ನಗಿರಿ MLA ಬಸವರಾಜ್ ಶಿವಗಂಗಾ ಹೇಳ್ತಾರೆ, 2006ಕ್ಕಿಂತ ಮುಂಚೆ ಕಾಂಗ್ರೆಸ್ ಇತ್ರಿ, ನಾವು ಅಧಿಕಾರದಲ್ಲಿ ಇದ್ವಿ, ಇಷ್ಟೇ ಅರ್ಥ ಮಾಡ್ಕೊಂಬಿಡಿ ಅಂತ. ಅದರ ಅರ್ಥ ಸಿದ್ದರಾಮಯ್ಯ ಅವರು ಅಧಿನಾಯಕ ಅಲ್ಲ ಕಾಂಗ್ರೆಸ್ಗೆ, ಅವ್ರು ಬರೋದಕ್ಕಿಂತ ಮುಂಚೆನೂ ನಮ್ಮ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ರಾಜ್ಯದಲ್ಲಿ ಇತ್ತು ಅಂತ ಹೇಳಿದರು. ಇದನ್ನು ಅವರು ಈ ರೀತಿ ಸುತ್ತಿ ಬಳಸಿ ಹೇಳಿದರು. ಸೊ ಕರ್ನಾಟಕದ ಪ್ರಬಲ ಅಹಿಂದ ನಾಯಕ ಅದು ಸಿದ್ದರಾಮಯ್ಯ. ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್. 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋದು ಸಿದ್ದರಾಮಯ್ಯ, 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋದು ಡಿ ಕೆ ಶಿವಕುಮಾರ್. ಇದರ ಜೊತೆಗೆ ಟ್ರಬಲ್ ಶೂಟರ್ ಅನ್ನುವಂತಹ ಒಂದು ಬಿರುದಾಂಕಿತ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಹಲವು ಸಾರಿ ಅವರು ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ದಿದೆ. ರಾಜ್ಯಸಭೆ ಎಲೆಕ್ಷನ್ನಲ್ಲಿಯೂ ಕೂಡ ಎಲ್ಲ ಮೆಂಬರ್ಗಳನ್ನು ಈಗಲ್ಟನ್ ರೆಸಾರ್ಟಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಟ್ರು. BJPಯಿಂದ ಭಾರಿ ಒತ್ತಡ ಬಂತಂತೆ, ಆವಾಜ್ ಹಾಕಿದ್ರಂತೆ, ಬೆದರಿಸಿದ್ರಂತೆ, ಆ ರೀತಿಯ ಸುದ್ದಿಗಳು ಓಡಾಡಿದ್ವು ಅವಾಗ. ಆದರೆ ನಾನು ಕಾಂಗ್ರೆಸ್ನ ಪಕ್ಷನಿಷ್ಠ, ಯಾರು ಏನೇ ಬೆದರಿಕೆ ಹಾಕಿದ್ರು, ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ಆ ಎಲ್ಲ ಸದಸ್ಯರನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಆ ಪ್ರಕಾರವಾಗಿ ಈಗಲ್ಟನ್ ರೆಸಾರ್ಟಲ್ಲಿ ಆ ಎಲ್ಲ ಸದಸ್ಯರಿದ್ದರು. ಡೈರೆಕ್ಟ್ ಎಲೆಕ್ಷನ್ ದಿನಾನೇ ಅವ್ರು ಹೋದರು. ಅಲ್ಲಿ ಕಾಂಗ್ರೆಸ್ನ ರಾಜ್ಯಸಭಾ MLC ಗೆಲ್ಲುವಂಗಾಯಿತು ಅಮಿತ್ ಶಾ ಅವರ ವಿರುದ್ಧ. ಸೊ ರಾಹುಲ್ ಗಾಂಧಿ ಅವರು ಇವೆಲ್ಲವನ್ನ ಗಮನಿಸಿದರು, ಸೋನಿಯಾ ಗಾಂಧಿ ಇವೆಲ್ಲವನ್ನ ಗಮನಿಸಿದರು. ಅಹಮದ್ ಅವರ ವಿರುದ್ಧ, ಅಹಮದ್ ಪಟೇಲ್ ಅವರ ವಿರುದ್ಧ. ನೋಡಿ, ಈ 3 ಜನ ಈ ಡಿ ಕೆ ಶಿವಕುಮಾರ್ ಅವರ ಈ ಪಕ್ಷನಿಷ್ಠ ಮತ್ತು ಶಿಸ್ತಿನ ಸಿಪಾಯಿ ಇವರು ಕಾಂಗ್ರೆಸ್ಗೆ ಅನ್ನುವಂತಹದ್ದನ್ನು ಗಮನಿಸಿ ಅವ್ರಿಗೊಂದು ವಿಶೇಷವಾದಂತಹ ಸ್ಥಾನಮಾನ, ಕಾಳಜಿ, ಕಳಕಳಿ ಎಲ್ಲವೂ ಕೂಡ ಸಿಗುತ್ತೆ. ಸೊ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರು ಆಪ್ತ ಆದರೆ, ಇಡೀ ಗಾಂಧಿ ಕುಟುಂಬ, ಗಾಂಧಿ ಪರಿವಾರಕ್ಕೆ ಆಪ್ತರು ಡಿ ಕೆ ಶಿವಕುಮಾರ್ ಅವರು. ಮೂಡಾ ಹಗರಣದಲ್ಲಿ ಇವ್ರ ಹೆಸರು ಕೇಳಿಬಂತು ಸಿದ್ದರಾಮಯ್ಯ ಅವ್ರದ್ದು. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ವಿಚಾರ, ಸಾಲು ಕೇಸ್ಗಳು, ಜೈಲಿಗೆ ಹೋಗಿದ್ರು. ಅವರೇ ಹೇಳ್ಕೊತಾರೆ, ನಾನು ತಿಹಾರ್ ಜೈಲಿಗೆ ಹೋಗಿ ಬಂದೆ, ಗಡ್ಡ ಇದಕ್ಕೆ ಬಿಟ್ಟಿದ್ದೀನಿ, ನನ್ನ ಗಡ್ಡ ನೋಡಿದಾಗೆಲ್ಲ ಅವ್ರು ನೆನಪಾಗ್ಬೇಕು ನನಗೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಈ ರೀತಿ ಇದೆ ಇಬ್ಬರ ಇಮೇಜಸ್. ಉಪಹಾರ ಕೂಟದ ಬಳಿಕ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ CM DCM ಕಸರತ್ತನ್ನು ನಡೆಸಿದ್ದಾರೆ. ಸಿದ್ದು DKಶಿ ಹೊರಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರೆ, ಒಳಗೊಳಗೆ ನಿಗಿ ಆಗಿದ್ದಾರೆ. ಅತ್ತ DK ಸುರೇಶ್ ಮತ್ತೊಮ್ಮೆ ಗುಡುಗಿದ್ದಾರೆ. ಕರ್ನಾಟಕದಲ್ಲಿ ಅಂಟಮಾಸ್ ಅಬ್ಬರ ಜೋರಾಗಿದೆ. KJ ಜಾರ್ಜ್, ಸತೀಶ್ ಜಾರಕಿಹೊಳಿ ಮೂಲಕ
ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಖಡಕ್ ಸಂದೇಶ ರವಾನಿಸಿದ್ರು. ಆದರೆ ಇಬ್ರು ಸಚಿವರು ಬಂಡೆ ಮಾತಿಗೆ ಸೊಪ್ಪು ಹಾಕಿರಲಿಲ್ಲ. ಇದೀಗ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಸರಿ ಇದೆ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಏನೂ ಸರಿಯಿಲ್ಲ ಅಂತ ಡಿಕೆ ಸುರೇಶ್ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಕರ್ತವ್ಯ. ಅಧಿಕಾರ ಹಸ್ತಾಂತರಕ್ಕೆ ಪಟ್ಟು ಹಿಡಿದ ಡಿಕೆ ಸುರೇಶ್. ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಜನವರಿಯಲ್ಲಿ ಕ್ರಾಂತಿ ಆಗೋದು ಫಿಕ್ಸ್. ಶಾಸಕ ಶಿವಗಂಗಾ ಬಸವರಾಜ್ ಬಾಂಬ್. ಈಗ ನವೆಂಬರ್ ಕ್ರಾಂತಿ ಮುಗಿದೋಯ್ತು. ಈಗ ಏನಾದ್ರು ಜನವರಿಯಲ್ಲಿ ಸಂಕ್ರಾಂತಿ ಅನ್ನೋದು ಸ್ಟಾರ್ಟ್ ಆಗ್ಬೋದಾಗದ್ರಿಂದ ಸಂಕ್ರಾಂತಿ ಮಾಡಲೇಬೇಕಲ್ಲ. ಜನವರಿ 14 ಫಿಕ್ಸ್ ಅಲ್ಲ, ಅದು ಪ್ರತಿ ವರ್ಷ. ದೀಪಾವಳಿ ಡೇಟ್ ಚೇಂಜ್ ಆಗೋದು, ಸಂಕ್ರಾಂತಿ ಡೇಟ್ ಚೇಂಜ್ ಆಗಲ್ಲ. ಸಂಕ್ರಾಂತಿ ಇದೆ, ಸಂಕ್ರಾಂತಿಗೆ ಇರುತ್ತಲ್ಲ, ಎಳ್ಳೋ ಬೆಲ್ಲ ಕೊಡ್ತೀವಿ ಬರ್ರಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾರೆ, ಮುಂದುವರಿತಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ. ಅದು ಯಾವಾಗ ಹೇಳಿದ್ದೀನಿ ಆಮೇಲೆ ಮಾತಾಡೋಣ, ಜನವರಿ ಮಾತಾಡೋಣ. ಜನವರಿ ಮಾತಾಡ್ತೀನಿ. ಅದು ಯಾವಾಗಲೂ ಸ್ಟ್ಯಾಂಡ್ ಫಿಕ್ಸ್. ಒನ್ಸ್ ಮತ್ತೆ ಮಾತು ಕೊಟ್ಮೇಲೆ ಫಿಕ್ಸು. ಜನವರಿ ಮಾತಾಡ್ತೀನಿ. ರಾಜ್ಯದಲ್ಲಿ ತುಗಲಕ್ ದರ್ಬಾರ ನಡೀತಾ ಇದೆ. ಸರ್ಕಾರದ ವಿರುದ್ಧ ಬಿಎಸ್ ಯಡಿಯೂರಪ್ಪ ಕಿಡಿ. ಅಧಿಕಾರಿಗಳು ನಿಂತಿದೆ, ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಭಾವನೆ ಜನರು ಮೂಡ್ತಾ ಇದೆ. ಆದರೆ ಇದ್ಯಾವುದ್ರ ಬಗ್ಗೆನೂ ಸಹ ಈ ಸರ್ಕಾರ ಗಮನ ಕೊಡದೇನೆ ಒಂದು ರೀತಿ ತುಗಲಕ್ ದರ್ಬಾರ್ ನಡೆಸಿದೆ. ಜನ ಬರೋ ದಿವಸದಲ್ಲಿ ತಕ್ಕಪಾಠ ಒಂದು ಕಲಿಸ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ದಮ್ಮಿಲ್ಲ ನೋಡಿ, ಅದು ಮುಖ್ಯಮಂತ್ರಿ ಪದವಿ ಬಿಡೋ ಅಂಥದ್ದು. ಸಿದ್ದರಾಮಯ್ಯ ರೆಡಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ನನಗೆ 2.5 ವರ್ಷ ಅಂತೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, 6 ಜನದ ಮಧ್ಯೆ ಆಗಿದೆ ಅಂತಾನೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ, ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ದರೆ, ವೀಕ್ ಅಲ್ಲ ಅಂದರೆ ಅವ್ರು ಅನೌನ್ಸ್ ಮಾಡಬೇಕಾಯ್ತು. ಹೌದು 2.5 ವರ್ಷ ಆಗಿತ್ತು, ನಾವು ಅದನ್ನು ತೀರ್ಮಾನ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ಡಿಕೆ ಶಿವಕುಮಾರ್ ಹೇಳಿದ ಛತ್ರಿ ಬಗ್ಗೆ ಗೊತ್ತಾ? ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ ಹೋಯ್ತಾವ್ರಲ್ಲ, ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಶಾಸಕರು ಏನಪ್ಪ ಕೊಟ್ರು ಮಂಡ್ಯ ಜಿಲ್ಲೆ ಜನತೆಗೆ ಬಿರುದನ್ನ? ಏನಂದ್ರಣ್ಣ? ಆ ಛತ್ರಿಗಳ ಅರ್ಥ ಏನು ಅಂತ ತಿಳ್ಕೊಬೇಕಲ್ಲ. ಆ ಛತ್ರಿಗೆ ಅರ್ಥ ಹೊಸದಾಗ ಒಂದು ಕಲ್ಪಿಸಿದ್ರು. ಅದಾದ್ಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ರು. ಬುದ್ಧಿವಂತರು, ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜನತೆ. ನಮಗೆ ಗೊತ್ತಿಲ್ಲಪ್ಪ, ನಾವು ಹೊಸದಾಗಿ ಯಾವುದೋ ಅರ್ಥ ಸೃಷ್ಟಿ ಮಾಡೋರೆ ಛತ್ರಿಗಳಿಗೆ. ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಕಲಹ ತಾರಕಕ್ಕೇರಿತ್ತು. ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮುಂದಿನ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ನೋಡಿ, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ. ನಾನು ಪಕ್ಷಕ್ಕಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದೇನೆ, ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ, ದುಡಿದಿದ್ದೇನೆ, ಕೂಲಿ ಕೇಳುತ್ತೇನೆ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲಿನಿಂದನೂ ಕೂಡ ಮಾತಾಡ್ತಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹಠ ಸಾಧಿಸ್ತಾ ಇದ್ದಾರೆ. ಈ ಮಧ್ಯೆ 3 ವರ್ಷ ದುಡಿದು ಪಕ್ಷ ಸಂಘಟನೆ ಮಾಡಿದ್ದೇನೆ, ನನಗೆ ಯಾಕೆ ನೀವು CM ಸ್ಥಾನಮಾನ ಕೊಡಬಾರ್ದು? 130 ಸ್ಥಾನಗಳು ಗೆಲ್ಲೋದಕ್ಕೆ ಯಾರು ಕಾರಣೀಕರ್ತರು? ನನ್ನ ಶ್ರಮ ಇಲ್ವಾ ಅದರಲ್ಲಿ? ನನ್ನ ಶ್ರಮ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಪಕ್ಷ ಸಂಘಟನೆಯ ಫಲವಾಗಿ 136 ಸ್ಥಾನ ಬಂದಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಈ ವಿಚಾರದಲ್ಲಿ ಮೆಚ್ಚಬೇಕು. ಎಕ್ಸಿಟ್ ಪೋಲ್ಗಳು ಏನೇ ಬರಲಿ, ಒಂದು ಅಗಾಧವಾದ ನಂಬಿಕೆ ಇತ್ತು ಡಿ ಕೆ ಶಿವಕುಮಾರ್ ಅವ್ರ ಹತ್ರ. 130ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ, ಬರೆದಿಟ್ಕೊಳ್ಳಿ ಅಂತ ಹೇಳಿದಂಥವ್ರು ಒಬ್ಬರೇ, ಅದು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರಿಗೆ ಬಲವಾದ ನಂಬಿಕೆ ಇತ್ತು. 130ಕ್ಕೂ ಹೆಚ್ಚು ಸ್ಥಾನ. ಕೆಲವರು ಟೀಕೆ ಮಾಡಿದ್ರು, 130, 70 ಕ್ರಾಸ್ ಮಾಡ್ರಿ, 90 ಕ್ರಾಸ್ ಮಾಡ್ರಿ ಅಂದರು. ಒಬ್ಬರು ಮೊದಲಿನಿಂದನೂ ಹೇಳ್ಕೊಂಡು ಬಂದಿದ್ದು 130 ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ.
ನೀವು ನಾನೇನಾದರೂ 130ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಲ್ಲ ಅಂದರೆ ನಾನು ಎಲ್ಲಿರ್ತೀನೋ ಬಂದು ನನ್ನ ಪ್ರಶ್ನೆ ಮಾಡ್ಬೋದು ನೀವು ಅಂತ ಅಂದಿದ್ರು. ಅವ್ರು ಹೇಳ್ದಂಗೆ ಆಯಿತು. 130ಕ್ಕೂ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ತನ್ನದಾಗಿಸ್ಕೊಂತು. 136 ಸ್ಥಾನಗಳು. ನಿಯಮದಂತೆ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗಬೇಕು. ಹೈಕಮಾಂಡ್ ಹೇಳಿದ್ದಕ್ಕೆ 2.5 ವರ್ಷ ಸುಮ್ಮನಿದ್ದೆ ನಾನು. ಅವತ್ತೇನು ಮಾತುಕತೆ ಆಯಿತು ಅದನ್ನು ಮತ್ತೆ ನೆನಪು ಮಾಡುವಂತಹ ಸಮಯ DK ಶಿವಕುಮಾರ್ ಅವರದ್ದು. ನಿಮ್ಮ ಮಾತಿನಂತೆ ನಾನು ಸುಮ್ಮನಿದ್ದೇನೆ, 2.5 ವರ್ಷ ಆಗಿದೆ, ಈಗ ನನಗೆ ಮುಖ್ಯಮಂತ್ರಿ ಕುರ್ಚಿ ಬೇಕೇ ಬೇಕು. ಮಾತು ಕೊಟ್ಟಂತೆ ಹೈಕಮಾಂಡ್ CM ನಡೆದುಕೋಬೇಕು. ವಚನ ಭ್ರಷ್ಟರಾಗಬೇಡಿ. ಈಗಾಗಲೇ ರಾಜ್ಯದಲ್ಲಿ ಒಬ್ಬರು ವಚನ ಭ್ರಷ್ಟರಿದ್ದಾರೆ. ಅವರ ಪರಿಸ್ಥಿತಿ ಹೇಗಾಗಿದೆ? ನೀವು ವಚನ ಭ್ರಷ್ಟರಾಗಿ ನಿಮ್ಮ ರಾಜಕೀಯ ಭವಿಷ್ಯ, ರಾಜ್ಯದಲ್ಲಿ ನಿಮ್ಮ ಪೊಲಿಟಿಕಲ್ ಇಮೇಜ್ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರಂತೆ. ಈ ಕಡೆ ಸಿದ್ದರಾಮಯ್ಯ ಅವರು ಪಟ್ಟನೂ ಬಿಡ್ತಿಲ್ಲ, ಹಠನೂ ಬಿಡ್ತಾ ಇಲ್ಲ. DK ಶಿವಕುಮಾರ್ ಅಂತೆ ಅಧಿಕಾರಕ್ಕೆ ತರೋದಕ್ಕೆ ನಾನು ದುಡಿದಿದ್ದೇನಪ್ಪ, ನನ್ನ ಚಾರ್ಜ್ ಮೇಲೆಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ನನ್ನ ಕಾರಣದಿಂದಲೇ ಅಹಿಂದ ಮತ ಕಾಂಗ್ರೆಸ್ಗೆ ಬಂದಿರೋದು. ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಅಹಿಂದ ಮತಗಳು ಬರೋದಕ್ಕೆ ಕಾರಣ ನಾನು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅಹಿಂದ ಮತಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹಾಗಿದ್ರೆ ನಮ್ಮ ಶ್ರಮ ಏನೂ ಇಲ್ವಾ? ನಾವು ಸುಮ್ಮನೆ ಬಂದ್ಬಿಟ್ವಾ? ಬೇಕು ಅಂತ ಬಂದಿದ್ದಲ್ಲ, ಜನಾದೇಶ ಕೊಟ್ಟಿದ್ದಕ್ಕೆ ಬಂದಿದ್ದು. ಇದು ಸಿದ್ದರಾಮಯ್ಯ ಅವ್ರ ಮಾತು. ರಾಹುಲ್ ಈ ಕಾರಣದಿಂದಲೇ ನನ್ನನ್ನು CM ಮಾಡಿದ್ದು ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ನಾನು CM ಸ್ಥಾನವನ್ನು ಬಿಡ್ತೇನೆ. ಹೇಳಿಸಿ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ. ರಾಹುಲ್ ಗಾಂಧಿ ಅವ್ರಿಗೆ ಪುರ್ಸತ್ತೇ ಇಲ್ಲ, ವಿದೇಶಕ್ಕೆ ಹೋಗ್ತಾರೆ, ಖರ್ಗೆ ಅವ್ರನ್ನ ಕಳಿಸ್ತಾರೆ, ಖರ್ಗೆ ಅವರು ಇಲ್ಲಿ ಬರ್ತಾರೆ, ಏನು ಹೇಳ್ತಾರೋ ಏನು ಕಥೆನೋ ಗೊತ್ತಿಲ್ಲ. ಹೈಕಮಾಂಡ್ ಆಯ್ಕೆ ಏನು ಅನ್ನೋದು ಪ್ರಶ್ನೆ ಇಲ್ಲಿ. CM ಹಾಗೂ DCMಗೆ ಕರೆಯುವ ಸಾಧ್ಯತೆ ಇದೆ. ಇಬ್ಬರೂ ನಾಯಕರ ಅಭಿಪ್ರಾಯ ಕೇಳುವ ಸಾಧ್ಯತೆ ಇದೆ. ಅದಾದ ಮೇಲೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 3 ವರ್ಷ ಸಿದ್ದರಾಮಯ್ಯ, 2 ವರ್ಷ DK ಶಿವಕುಮಾರ್ಗೆ ಅಧಿಕಾರ ಸಿಕ್ಕರೂ ಸಿಗಬಹುದು. 2028ಕ್ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆ ಹೋಗೋದು. ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿಬಿಡ್ಬೋದು ಬಹುಶಃ. ಆದರೆ ಅವಾಗ ಸತೀಶ್ ಜಾರಕಿಹೊಳಿ ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡ್ಕೋತಾರೆ. ಸ್ಟ್ರಾಂಗ್ ಆಸ್ಪಿರೆಂಟ್ ಸತೀಶ್ ಜಾರಕಿಹೊಳಿ 2028ಕ್ಕೆ. 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತಲೂ ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅವರು. ಸೊ ಅಷ್ಟು ಈಸಿ ಇಲ್ಲ DK ಶಿವಕುಮಾರ್ ಅವ್ರಿಗೆ. 2028ಕ್ಕೆ ಬಹುಮತ ಬಂದರೆ DK ಶಿವಕುಮಾರ್ಗೆ CM ಪಟ್ಟ ಕಟ್ಟಬಹುದು. ಯಥಾಸ್ಥಿತಿಯನ್ನು ಕಾಪಾಡಿ ಅಲ್ಲಿವರೆಗೂ ಅಂತ DK ಶಿವಕುಮಾರ್ಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ. ನೋಡೋಣ ಹೈಕಮಾಂಡ್ ಆದೇಶವನ್ನು ಎಷ್ಟರ ಮಟ್ಟಿಗೆ ಉಭಯ ನಾಯಕರು ಪಾಲಿಸ್ತಾರೆ, ಅವರ ಬಣದವರು ಪಾಲಿಸ್ತಾರೆ ಅಂತ. ಇನ್ನು ನೆಕ್ಸ್ಟ್, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟ ಕ್ಷಣಕ್ಕೊಂದು ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾನೆ ಇದೆ. ಇದರ ನಡುವೆ ಸ್ವಾಮೀಜಿಗಳು ಕೂಡ ತಮ್ಮ ಸಮುದಾಯ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದು ಭಾರಿ ಕುತೂಹಲವನ್ನ ಹುಟ್ಟು ಹಾಕಿದೆ. ಯಾವ ಸ್ವಾಮೀಜಿ ಏನು ಹೇಳಿದ್ರು? ಈಗ ಅವ್ರ ಶಿಷ್ಯಂದ್ರನ್ನ CM ಮಾಡಿ ಅಂತ ಹೇಳಿದ್ರ ಅಥವಾ ಮುಂದುವರಿಸಿ ಅಂತ ಹೇಳಿದ್ರ? ನೀವೇನು? ರಾಜ್ಯದಲ್ಲೇ ಕುರ್ಚಿ ಕಿತ್ತಾಟಕ್ಕೆ ಕ್ಷಣಕ್ಕೊಂದು ತಿರುವು. DCM DKಶ ಪರ ಒಕ್ಕಲಿಗ ಸ್ವಾಮೀಜಿ ಬ್ಯಾಟಿಂಗ್. ಕಳೆದ ಕೆಲ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಾಳಗದ ಸದ್ದು ಜೋರಾಗಿದೆ. ನಾನಾ ನೀನಾ ಎಂಬಂತೆ CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನಡುವೆ ಆಂತರಿಕ ಸಂಘರ್ಷ ದಗದಗಿಸ್ತಿದೆ. ಇದರ ನಡುವೆ ಇಬ್ಬರು ನಾಯಕರ ಪರ ಆಯಾ ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತಿಗೆ ತಪ್ಪಬಾರದು. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಕೊಟ್ಟ ಮಾತಿಗೆ ತಪ್ಪಿರುವಂಥದ್ದು ಯಾವುದೂ ಕೂಡ ಇಲ್ಲ. ಅವರು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈಗಲೂ ಕೂಡ ಕೊಟ್ಟ ಮಾತಿಗೆ ತಪ್ಪಬಾರದು, ನಿಷ್ಠಾವಂತ ಕಾರ್ಯಕರ್ತನ ಬಲಿಪಶು ಮಾಡಬಾರದು ಅನ್ನೋ ಒಂದು ಒತ್ತಾಯ ಇವತ್ತು ನಡೀತಾ ಇದೆ. ಕುರುಬರು ಕುರಿಗಳಲ್ಲ, ಟೈಮ್ ಬಂದರೆ ಟಗರು ಆಗಬೇಕಾಗುತ್ತೆ. ನಾವು ಕುರುಬರು ಬರೀ ಕುರಿಗಳಲ್ಲ, ಅದನ್ನು ಟಗರ್ ಆಗ್ಬೇಕಾಗತ್ತೆ ನಾವು ಎಲ್ಲರೂ.
ಅದಕ್ಕೆ ಯಾವುದೇ ರೀತಿ ಯಾವುದೇ ಸಂದರ್ಭ ಬಂದ್ರೂ ಅವರನ್ನು ಪದಚ್ಯುತಿಗೊಳಿಸುವಂಥದ್ದು ಅಥವಾ ಅವರ ಸ್ಥಾನಕ್ಕೆ ಅಗೌರವ ತೋರಿಸುವಂಥದ್ದು ಸರಿಯಲ್ಲ. ಸ್ವಾಮೀಜಿಗಳು ರಾಜಕೀಯ ಚರ್ಚೆಗೆ ಬರೋದು ಬೇಡ. ಇವತ್ತು ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಆಗಬಾರ್ದು. ನಾವೆಲ್ಲ ಒಟ್ಟಾರೆ ಅಣ್ಣ ತಮ್ಮಂದ್ರ ಥರ ಇರಬೇಕು, 7 ಕೋಟಿ ಜನ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗೋದು ಜಾತಿಯನ್ನು ಪ್ರತಿನಿಧಿಸಲಿಕ್ಕೆ ಮುಖ್ಯಮಂತ್ರಿ ಆಗಲ್ಲ, ನಾಡಿನ ಜನತೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಏನು ಒಂದು ಜಾತಿ ಮುಖ್ಯಮಂತ್ರಿ ಆದ ತಕ್ಷಣ ಆ ಜಾತಿಯೆಲ್ಲ ಸಂಪೂರ್ಣವಾಗಿ ಏನು ಸುವರ್ಣದ ದಿನಗಳನ್ನ ಕಾಣ್ತಕ್ಕ ಸಾಧ್ಯವಾ? ಸ್ವಾಮೀಜಿಗಳಿಗೆ ರಾಜಕೀಯ ಬೇಡ. ನಾನು ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡತಕ್ಕಂಥವ್ರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಏಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರದು. ರಾಜಕೀಯ ಚರ್ಚೆಗೆ ಸ್ವಾಮೀಜಿಗಳು ಎಂಟ್ರಿ ಆಗ್ತಿದ್ದು, ಇದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ರೀತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸದ್ಯಕ್ಕೆ ಕರ್ನಾಟಕದ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ಸಿದ್ದರಾಮಯ್ಯ ಒಂದು ರೀತಿ ಮಾತಾಡ್ತಾರೆ, DK ಶಿವಕುಮಾರ್ ಒಂದು ರೀತಿ ಮಾತಾಡ್ತಾರೆ, ಅವರ ಬಣದ MLAಗಳು ಮತ್ತೊಂದು ರೀತಿ ಮಾತಾಡ್ತಾರೆ, ಇವನಿಗೆ ಬ್ರೇಕ್ ಹಾಕಿದನ ಮತ್ತೊಂದು ರೀತಿ ಮಾತಾಡೋದು, ಅವನಿಗೆ ಸುಮ್ಮನಿರಪ್ಪ ಅಂತ ಹೇಳಿದ್ರೆ ಮಾರನೇ ದಿನ ಇನ್ನೊಬ್ಬ ಮಾತಾಡೋದು. ಈ ಕಾಂಗ್ರೆಸ್ನ MLAಗಳ ಬಾಯಿ ಮುಚ್ಚಿಸೋದು ಹೆಂಗೆ? ಇದೇ ಕಾಂಗ್ರೆಸ್ ಹೈಕಮಾಂಡ್ನ ಟಾಸ್ಕ್ ಆಗ್ಬಿಡ್ತು. ಸ್ವಲ್ಪ ದಿನ ಎಷ್ಟೇ ಸೂಚನೆ ಕೊಟ್ಟರು, ಎಷ್ಟೇ ವಿಚಾರಗಳನ್ನು ಹೇಳಿದರು, ಕಾಂಗ್ರೆಸ್ನ MLAಗಳು ಮಾತ್ರ ಸುಮ್ಮನಾಗ್ತಾನೆ ಇಲ್ಲ. ಇದು ಹೈಕಮಾಂಡ್ಗೆ ಭಾರಿ ಟೆನ್ಷನ್ಗೆ ಕಾರಣ ಆಯಿತು. ಕ್ಯಾರೆ ಕರ್ನಾಟಕಕ್ಕೆ ಖತಮಿ ನೈ ಹೋ ರಹಾ ಹೈ, ಏನು ಮಾಡೋದು ಅನ್ನೋಂಥ ಪ್ರಶ್ನೆ ಅವರನ್ನು ಕಾಡ್ತು. ಸೊ ಅನೇಕ ಗೊಂದಲಗಳು ಈಗ ಕಾಂಗ್ರೆಸ್ನ ಹೈಕಮಾಂಡನ್ನು ಕಾಡ್ತಾ ಇದೆ. ಏನು ಆ ಗೊಂದಲಗಳು? ಗೊಂದಲ ನಂಬರ್ 1, ಖರ್ಗೆ ನಿರ್ಧರಿಸ್ತಾರಾ? ಇದು ಪ್ರಶ್ನೆ ಇದೆ. ಆದರೆ ರಾಹುಲ್ ಗಾಂಧಿ ಹೌದು, ಖರ್ಗೆ ಅವರೇ ನಿರ್ಧರಿಸ್ತಾರೆ ಅಂತಿದ್ದಾರೆ. ಇನ್ನು ಗೊಂದಲ ನಂಬರ್ 2, ಸೋನಿಯಾ ಗಾಂಧಿ ಮೇಲೆ ಭಾರ ಹಾಕಿದ್ದಾರೆ ಖರ್ಗೆ ಅವರು. ನೋಡಿ, ಅಲ್ಲೇ ಗಿರಿಕಿ ಹೊಡಿತಾ ಇದೆ. ರಾಹುಲ್ ಗಾಂಧಿ ಅವರು ಖರ್ಗೆ ಅಂತಾರೆ, ಖರ್ಗೆ ಅವರು ಸೋನಿಯಾ ಗಾಂಧಿ ಅಂತಾರೆ. ಸೋನಿಯಾ ಗಾಂಧಿ ಅವರ ಮೇಲೆ ಭಾರ ಹಾಕಿ ಕುಳಿತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದು 2ನೇ ಗೊಂದಲ. ಇನ್ನು ಗೊಂದಲ ನಂಬರ್ 3, DK ಶಿವಕುಮಾರ್ ಪರವಾಗಿ ಸುರ್ಜೇವಾಲಾ ನಿಂತಿದ್ದಾರೆ. ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಇವರು DK ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ. ಗೊಂದಲ ನಂಬರ್ 4, ಸಿದ್ದರಾಮಯ್ಯ ಪರವಾಗಿ ವೇಣುಗೋಪಾಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಆ ಹೈಕಮಾಂಡಲ್ಲೂ ಬಣಗಳಿದೆ. ಅವರು DK ಶಿವಕುಮಾರ್ ಪರವಾಗಿ, ಇವರು ಸಿದ್ದರಾಮಯ್ಯ ಪರವಾಗಿ, ಅವರಲ್ಲೂ ಒಮ್ಮತ ಇಲ್ಲ. ಇವರ ಕುರ್ಚಿ ಸಂಬಂಧ ಅವರು ಇಬ್ಬಾಗವಾಗಿ ಹೋಗಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ವೇಣುಗೋಪಾಲ್ ಆದರೆ DK ಶಿವಕುಮಾರ್ ಪರವಾಗಿ ರಣದೀಪ್ ಸುರ್ಜೇವಾಲಾ. ಗೊಂದಲ ನಂಬರ್ 5, ಸಾಧಕ ಬಾಧಕಗಳನ್ನು ಗಮನಿಸ್ತಾ ಇದೆ ಹೈಕಮಾಂಡ್. ಸಿದ್ದರಾಮಯ್ಯ ಅವ್ರನ್ನ ಮುಂದುವರೆಸದ ಅಥವಾ DK ಶಿವಕುಮಾರ್ನ CM ಮಾಡದ? ಇದನ್ನು ಮಾಡಿದರೆ ಮುಂದೆ ಆಗುವಂತಹ ಪರಿಣಾಮಗಳೇನು? ಇದ್ರ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ ಹೈಕಮಾಂಡ್ಗೆ. ಯಾವಾಗಾದರೂ ಮುಗಿಯತ್ತಪ್ಪ ಇದು ಅಂತ ಹೈಕಮಾಂಡನ್ನೇ ಕಾಡ್ತಿದೆ ಅಂತೆ. ನೋಡೋಣ ಯಾವಾಗ ಈ ಹೈಕಮಾಂಡ್ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುತ್ತೆ ಅಂತ. ಇನ್ನು ನೆಕ್ಸ್ಟ್, ಕುರ್ಚಿ ಫೈಟ್ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಗೇಮ್ಗೂ ಟ್ವಿಸ್ಟ್ ಸಿಕ್ಕಿದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಆಗೋದು ಅನುಮಾನ. ಆದ್ದರಿಂದ ಮಂತ್ರಿಗಿರಿ ಆಸೆಯಲ್ಲಿದ್ದ ಕಾಂಗ್ರೆಸ್ ಶಾಸಕರಿಗೆ ನಿರಾಸೆಯಾಗಿದೆ. ಸಚಿವರಾಗೋದಕ್ಕೆ ಕೆಲ ಶಾಸಕರು ಇನ್ನೂ 3 ತಿಂಗಳು ಕಾಯಬೇಕಾದಂತಹ ಪರಿಸ್ಥಿತಿ, ಅನಿವಾರ್ಯತೆ ಇದೆ. 2026ರಲ್ಲೇ ಸಂಪುಟ ಪುನರ್ರಚನೆ ಆಗುತ್ತೆ. ಅಲ್ಲಿವರೆಗೂ ಕಾಂಗ್ರೆಸ್ ಶಾಸಕರು ಕಾಯಲೇಬೇಕು. ಈಗ ಯಾರ್ಯಾರು ಕಾದು ಕುಳಿತಿದ್ದಾರೆ, ನಾನು ಮಿನಿಸ್ಟರ್ ಆಗಬೇಕಪ್ಪ ಅಂತ ಯಾರೆಲ್ಲ ಕಾದು ಕುಳಿತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ, BK ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಪರಿಷತ್ನ ಸದಸ್ಯರು, ಇವರು ಮಿನಿಸ್ಟರ್ ಆಗಬೇಕು ಅಂತ ಕಾದು ಕುಳಿತಿದ್ದಾರೆ. ಯಾವಾಗ ಆಗ್ತಾರೆ, ಯಾವ ರೀತಿ ಇನ್ಫ್ಲೂಯೆನ್ಸ್ ನಡೀತಾ ಇವೆ, ಇವೆಲ್ಲವೂ ಕೂಡ ಮಾನ್ಯ ಆಗುತ್ತೆ.
ಇನ್ನು ಬಂಗಾರಪೇಟೆಯ MLA SN ನಾರಾಯಣ ಸ್ವಾಮಿ ಇವರು ಕೂಡ ಮಿನಿಸ್ಟರ್ ಆಗಬೇಕು ಅಂತ ಭಾರೀ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಆಗುವ ಲಕ್ಷಣ ಕಾಣ್ತಾ ಇಲ್ಲ. 2026ರವರೆಗೂ ಕಾಯಬೇಕು, ಇನ್ನೂ 3 ತಿಂಗಳು ವೇಟ್ ಮಾಡಬೇಕು ಇನ್ ಕೇಸ್ ಸಂಪುಟ ಪುನರ್ರಚನೆ ಆದರೆ. ಇನ್ನು ಚಳ್ಳಕೆರೆಯ ಟಿ ರಘುಮೂರ್ತಿ ಅವರು, ಹಾಗೇನೆ ವಿಜಯನಗರದ ಎಂ ಕೃಷ್ಣಪ್ಪ ಅವರು, ಈ ಕಡೆ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಅವರು ಕೂಡ ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಇನ್ನು ಇಂಡಿಯಾ ಶಾಸಕ ಯಶವಂತರಾಯಗೌಡ ಪಾಟೀಲ್ ಇವರು ಕೂಡ ಮಿನಿಸ್ಟರ್ ಆಗಬೇಕು ಅಂತ ಕಾದು ಕುಳಿತಿದ್ದಾರೆ. 3 ತಿಂಗಳು ಕಾಯಲೇಬೇಕು ಗೌಡ್ರೆ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಇನ್ನು ಲಕ್ಷ್ಮಣ ಸವದಿ ಅವರು ಅಥಣಿ MLA ಇವರು ಕೂಡ ಮಿನಿಸ್ಟರ್ ಆಗ್ತಾರೆ ಅನ್ನುವಂತಹ ಟಾಕ್ ಇತ್ತು. ಆದರೆ 3 ತಿಂಗಳು ಕಾಯಬೇಕಾದಂಥ ಪರಿಸ್ಥಿತಿ ಇದೆ. 3 ತಿಂಗಳ ನಂತರ ಆಗೇ ಬಿಡುತ್ತೆ ಅಂತ ಅಲ್ಲ, ಚಾನ್ಸಸ್ 3 ತಿಂಗಳಾದಮೇಲೆ, ಅಲ್ಲಿವರೆಗೂ ಈಗ ಸುಮ್ಮನೆ ಇರಿ ಅಂತ ಹೇಳಿದಾರಂತೆ. 3 ತಿಂಗಳು ಆದ ಮೇಲೆ ಆದರೂ ಇಲ್ಲ ಅಂದರೆ ಇಲ್ಲ. ಸಿ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರದ ಶಾಸಕ, ಇವರ ಲೈನ್ ಕೂಡ ಇದೆ, ಆಗ್ತಾರ ಮಿನಿಸ್ಟರು. ಇನ್ನು ಮಾಗಡಿಯ ಶಾಸಕ HC ಬಾಲಕೃಷ್ಣ ಅವರು DK ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದು. ಬಾಲಕೃಷ್ಣ ಅವರ ಅದೃಷ್ಟ ಖುಲಾಯಿಸುತ್ತಾ ಇನ್ನು 3 ತಿಂಗಳಿಗೆ? ಶುಕ್ರದಶೆ ಆರಂಭ ಆಗ್ಬಿಡುತ್ತಾ? ಕಾದ್ ನೋಡೋಣ. ಇವರು ಕೂಡ ಆಸ್ಪಿರೆಂಟ್ ಲಿಸ್ಟಲ್ಲಿದ್ದಾರೆ. ಬಹುತೇಕ ಮಿನಿಸ್ಟರ್ ಆಗುವ ಸಾಧ್ಯತೆ ಅಧಿಕವಾಗಿದೆ. ಇನ್ನು ಮಳವಳ್ಳಿಯ ಶಾಸಕರಾಗಿರುವಂಥ P ನರೇಂದ್ರ ಸ್ವಾಮಿ ಅವರು ಕೂಡ ಮಂತ್ರಿಗಿರಿಯ ಲಿಸ್ಟಲ್ಲಿದ್ದಾರೆ. ಬಹುತೇಕ ಇವರು ಕೂಡ ಆಗುವ ಚಾನ್ಸಸ್ ಅಧಿಕವಾಗಿದೆ. ಇನ್ನು ತಿಪಟೂರಿನ ಶಾಸಕರಾಗಿರುವಂಥ K ಷಡಕ್ಷರಿ ಅವರು, ಇವರ ಹೆಸರು ಕೂಡ ಮೊದಲಿನಿಂದನೂ ಕೇಳಿ ಬರುತ್ತಿದೆ. ಷಡಕ್ಷರಿ ಅವರ ಅದೃಷ್ಟ ಆಲ್ಮೋಸ್ಟ್ ಖುಲಾಯಿಸುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಂತ್ರಿ ಪದವಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಇವರ ಅದೃಷ್ಟ ಹೇಗಿರ್ಬೋದು. ಇನ್ನು ಸಲೀಂ ಅಹಮದ್ ಪರಿಷತ್ನ ಸದಸ್ಯ ಇವರು, ಇವರ ಹೆಸರು ಅಷ್ಟೇ ನೋಡಿ, ರಹೀಂ ಖಾನ್ ಅವರನ್ನ ಸಂಪುಟದಿಂದ ಕೈ ಬಿಟ್ರೆ ಸಲೀಂ ಅಹಮದ್ ಅವರನ್ನ ತಗೋತಾರೆ ಅನ್ನುವಂಥ ಮಾತಿದೆ. ಈ ಕಡೆ UT ಖಾದರ್ ಕೂಡ ಇದ್ದಾರೆ, ಸದ್ಯ ಅವರು ಸ್ಪೀಕರ್ ಆಗಿದ್ದಾರೆ, ಅವ್ರನ್ನ ವಾಪಸ್ ಕ್ಯಾಬಿನೆಟ್ಗೆ ತಗೋತಾರೆ ಅನ್ನುವಂಥ ಮಾತುಗಳು ಇದೆ. ಜಮೀರ್ ಅಹಮದ್ ಇದ್ದಾರೆ, ಅವರ ಸ್ಥಾನ ಭದ್ರ. ಇನ್ನು ನೆಕ್ಸ್ಟ್, ಕುರ್ಚಿ ಕಿತ್ತಾಟದ ನಡುವೆ ತಂದೆ ಅಧಿಕಾರವನ್ನು ಉಳಿಸೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಹೊಸ ಅಸ್ತ್ರಗಳನ್ನು ಪ್ರಯೋಗಿಸಿದ್ದಾರೆ. ಈ ಮೂಲಕ ಹಲವರಿಗೆ ಪರೋಕ್ಷವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಹೂಡಿದ ಆ ದಾಳ ಏನು? ನೀವೇನು? ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡೋದು ನಮ್ಮ ಪಕ್ಷದ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿಗಳು ಇರ್ತಾರೆ. ಸೊ ಅವ್ರ ಕಡೆಯವರು ಒಂದಷ್ಟು ಜನ ಕೇಳಿರ್ತಾರೆ. ಅಪ್ಪನ ಪರ ಜಾತಿ ಅಸ್ತ್ರ ಪ್ರಯೋಗಿಸಿದ್ರ ಯತೀಂದ್ರ. ತಂದೆ CM ಕುರ್ಚಿ ಉಳಿಸಲು ಯತೀಂದ್ರ ಕಸರತ್ತು. ರಾಜ್ಯ ರಾಜಕಾರಣದ ಪವರ್ ಫೈಟ್ ದೆಹಲಿಯಲ್ಲೂ ರಂಗೇರಿದೆ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಆಂತರಿಕ ಸಂಘರ್ಷ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವು ತಂದಿಟ್ಟಿದೆ. ಇದರ ನಡುವೆ ತಂದೆ CM ಕುರ್ಚಿ ಉಳಿಸಿಕೊಳ್ಳಲು ಯತೀಂದ್ರ ಸಿದ್ದರಾಮಯ್ಯ ಜಾತಿ ಅಸ್ತ್ರ ಪ್ರಯೋಗಿಸಿದ್ದಾರೆ ಎನ್ನಲಾಗ್ತಿದೆ. ಇಲ್ಲದ ಹಗರಣ ಸೃಷ್ಟಿಸಿ ಅಧಿಕಾರದಿಂದ ಇಳಿಸಲು ಷಡ್ಯಂತ್ರ. ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನ ದೊಡ್ಡದಾಗಿ ಮಾಡ್ತಾರೆ, ಟೀಕೆ ಟಿಪ್ಪಣಿಗಳನ್ನ ಬಹಳ ದೊಡ್ಡದಾಗಿ ಮಾಡ್ತಾರೆ, ಇಲ್ಲದೇ ಇರುವಂತಹ ಹಗರಣಗಳನ್ನ ಸೃಷ್ಟಿಸ್ತಾರೆ. ಹೇಗಾದ್ರೂ ಮಾಡೋದನ್ನ ಕೆಳಗಿಳಿಸಬೇಕು, ಅಧಿಕಾರಿಗಳನ್ನ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜಕೀಯ ಶಕ್ತಿಯು ಬಹಳ ಮುಖ್ಯ. ಸಮುದಾಯದ ಯಾರೋ ಒಬ್ಬ ವ್ಯಕ್ತಿ ಕೂಡ ರಾಜಕೀಯವಾಗಿ ದೊಡ್ಡ ಪದವಿಲಿದ್ರೆ ಅದಕ್ಕೆ ಸಮುದಾಯದ ಎಲ್ಲರಿಗೂ ಕೂಡ ಅನುಕೂಲ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ರಾಜಕೀಯ ಶಕ್ತಿ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಸಿದ್ದರಾಮಯ್ಯರ ಪರ ನೀವು ಯಾವಾಗಲೂ ನಿಂತಿದ್ದೀರಿ. ರಾಜಕೀಯ ಶಕ್ತಿ ಬರಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಸಮುದಾಯನ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ನಾಯಕರಿಗೆ ಇರಬೇಕಿತ್ತು. ಅವರಿಗೆ ಯಾವತ್ತೂ ಕೂಡ ಬೆಂಬಲ ಕೊಡಬೇಕು. ನಮ್ಮ ಸಮುದಾಯದವರು, ಬರೀ ನಮ್ಮ ಸಮುದಾಯದವರು ಮಾತ್ರ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ, ಹಿಂದುಳಿದ ವರ್ಗದವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ಅವಕಾಶ ವಂಚಿತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಯಾವತ್ತೂ ಕೂಡ ಒಗ್ಗಟ್ಟಾಗಿ ಅವ್ರು ಬೆನ್ನಿಂದ ಇದ್ದು ಅವ್ರು ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಕೂಡ ಕೃತಜ್ಞತೆಗಳನ್ನ ನಮ್ಮ ಸಮುದಾಯದವರಿಗೆ ಮತ್ತೆ ಎಲ್ಲ ಹಿಂದುಳಿದ ವರ್ಗದವರಿಗೆ, ಅವಕಾಶ ಶೋಷಿತ ವರ್ಗದವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ದಲಿತ ವರ್ಗದವರು ಈವರೆಗೆ CM ಆಗಿಯೇ ಇಲ್ಲ. ಆದ್ರೆ ರಾಜಕೀಯ ಶಕ್ತಿ ಪಡ್ಕೊಂಡು ಅದನ್ನ ದಕ್ಕಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ.
ಇವಾಗ ಒಬ್ಬ ಹಿಂದುಳಿದ ವರ್ಗದವರು ಏನಾದ್ರು ಮುಖ್ಯಮಂತ್ರಿ ಅಥವಾ ದೊಡ್ಡ ಸ್ಥಾನ ಪಡ್ಕೊಂಡ್ಬಿಟ್ರೆ ಅದು ಉಳ್ಕೊಳ್ಳೋದು ಬಹಳ ಕಷ್ಟ. ಇವಾಗ ನೋಡಿ, ರಾಜ್ಯದಲ್ಲಿ ಸುಮಾರು 23 ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಈ 23 ಜನ ಮುಖ್ಯಮಂತ್ರಿಗಳಲ್ಲಿ ಹಿಂದುಳಿದ ವರ್ಗದವರು ಯಾರಪ್ಪ ಅಂತಂದ್ರೆ ಬರೀ 5 ಜನ. ಬರೀ 5 ಜನ ಹಿಂದುಳಿದವರು ಮಾತ್ರ ಮುಖ್ಯಮಂತ್ರಿಗಳಾಗಿರೋದು. ದಲಿತ ವರ್ಗದವರಂತೂ ಯಾರು ಕೂಡ ಮುಖ್ಯಮಂತ್ರಿಗಳಾಗೇ ಇಲ್ಲ. ಕಾಂಗ್ರೆಸ್ ಆಂತರಿಕ ಗೊಂದಲಗಳ ನಡುವೆ ಯತೀಂದ್ರ ತಂದೆಯ ಸಿಎಂ ಕುರ್ಚಿ ಉಳಿಸಲು ಕಸರತ್ತು ಆರಂಭಿಸಿದ್ದು, ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ಕಾಳಗ ಅಂತ್ಯವಾಗಿ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಆಫರ್ ಅನ್ನ ಹೈಕಮಾಂಡ್ ನೀಡಿದರೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರ ಸಂಪುಟ ಯಾವ ರೀತಿ ಇರುತ್ತೆ, ಮತ್ತೆ ಯಾವ್ಯಾವ ಹುದ್ದೆಗಳು ಸೃಷ್ಟಿಯಾಗುತ್ತೆ, ಭರ್ಜರಿ ಆಫರ್ ಇದೆ ವೀಕ್ಷಕರೇ. ಹೈಕಮಾಂಡ್ ಈ ರೀತಿ ಲೆಕ್ಕಾಚಾರ ಹಾಕಿದೆಯಂತೆ, ಅದನ್ನ ತೋರಿಸ್ತೀವಿ ನೋಡಿ. ಈಗ ನೋಡಿ, ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ ಭರ್ಜರಿ ಆಫರ್ ಕೊಡುವಂತ ಕೆಲಸ ಡಿಕೆ ಶಿವಕುಮಾರ್ ಅವರಿಂದನೇ ಆಗಿದೆ. ಹೇಗೆ? ಮೊದಲು ಅವರು ಮುಖ್ಯಮಂತ್ರಿ ಆಗೋದು, ಇದು ಮಾತ್ರ ಪಕ್ಕ. ಮೊದಲು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಉಳಿದವರಿಗೆ ಯಾವ ರೀತಿ ಆಫರ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ, ದಲಿತ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡೋದು. ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿ ಆದರೆ ಇಲ್ಲಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಹುಟ್ಟು ಹಾಕಲಾಗಿದೆ ವೀಕ್ಷಕರೇ. ಒಂದು ST ದಲಿತ, ಒಂದು ದಲಿತ, ಒಂದು ಲಿಂಗಾಯತ. ಸೊ ಪ್ರಿಯಾಂಕ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ST ದಲಿತ ಉಪಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. MB ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ನಾಯಕ. MB ಪಾಟೀಲ್ ಉಪಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಇನ್ನ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಅವಾಗ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಬಲ ಸಚಿವ ಸ್ಥಾನವನ್ನ ಕೊಡೋದು ಕುರುಬ ಸಮುದಾಯದಿಂದ. ಇನ್ನ ಜಿ ಪರಮೇಶ್ವರ್ ಅವ್ರನ್ನ ಸ್ಪೀಕರ್ ಮಾಡಿಬಿಡೋದು. ಪರಮೇಶ್ವರ್ ಅವರು ಒಪ್ತಾರ ಇದನ್ನ? ನನಗೆ ಬೇರೆ ಖಾತೆ ಕೊಡಿ, ಹೋಮ್ ಮಿನಿಸ್ಟರ್ ಖಾತೆ ಬೇಡ ಅಂತ ಈಗಲೇ ಪೈಪೋಟಿ ಮಾಡ್ತಿದ್ದಾರೆ ಅವರು. ಅವ್ರನ್ನ ಒಯ್ದು ಸ್ಪೀಕರ್ ಸ್ಥಾನಕ್ಕೆ ಕೂರಿಸ್ಬಿಟ್ರೆ ಅವರು ಒಪ್ಪಬಹುದಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಈ ರೀತಿ ಆಫರ್ಗಳನ್ನು ಕೊಟ್ಟಿದ್ದಾರಂತೆ. ಇದರಲ್ಲಿ ಯಾರ್ಯಾರು ಒಪ್ತಾರೆ ಅನ್ನೋದೇ ನನ್ನ ಸಂಶಯ. ಪರಮೇಶ್ವರ್ ಅವರು ಒಪ್ಲಿಕ್ಕಿಲ್ಲ, ಜಾರಕಿಹೊಳಿ ಅವರು ಒಪ್ಲಿಕ್ಕಿಲ್ಲ. ನಾನು ಮುಖ್ಯಮಂತ್ರಿ ಆಸ್ಪಿರೆಂಟ್ ರೀ, ನಿಮ್ಮ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿ ಆಗ್ಲಾ ಅಂತ ಪ್ರಶ್ನೆ ಮಾಡಬಹುದು ಅವರು. ನೋಡೋಣ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇವರೆಲ್ಲರನ್ನ ಮನವೊಲಿಸಿ ಇವರು ಅಂದ್ಕೊಂಡಂತಹ ಸ್ಥಾನಮಾನಗಳನ್ನು ಕೊಡ್ತಾರಾ? ಈ ರೀತಿಯ ಒಂದು ಕ್ಯಾಬಿನೆಟ್ ಆಗತ್ತಾ? ಸೊ ಸಕಲ ಸಮುದಾಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಮೊಟ್ಟ ಮೊದಲ ಆಫರ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೇನೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಇನ್ನು ನೆಕ್ಸ್ಟ್, ಇನ್ನು ಕಾಂಗ್ರೆಸ್ ಅಧಿಕಾರ ಹಂಚಿಕೆಯ ಕಿತ್ತಾಟ ಸರ್ಕಾರದ ವರ್ಚಸ್ಸನ್ನೇ ತಗ್ಗಿಸುವ ಮಟ್ಟಕ್ಕೆ ಹೋಗಿರೋದು ಸಮೀಕ್ಷೆಯೊಂದರಿಂದ ತಿಳಿದು ಬಂದಿದೆ. 2024ರ ಆರಂಭದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಂದಿದ್ದ ಜನಪ್ರಿಯತೆ ಈಗ ಏಕಾಏಕಿ ಕುಸಿತ ಕಂಡಿದೆ. ಆಡಳಿತದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವವರ ಸಂಖ್ಯೆ ದಿಢೀರ್ ಹೆಚ್ಚಳ ಆಗಿರೋದು ಸಿ ಓಟರ್ ನಡೆಸಿರುವಂತಹ ಸಮೀಕ್ಷೆಯಿಂದ ಬಹಿರಂಗವಾಗಿದೆ. ಆ ಮಾತನ್ನ ಆಹಾರ ಸಚಿವ KH ಮುನಿಯಪ್ಪ ಅವರು ಕೂಡ ಒಪ್ಕೊಂಡಿದ್ದಾರೆ. ನೋಡಿ, ಸರ್ವೆಯಲ್ಲಿ ಒಂದು 3 ಪ್ರಶ್ನೆಗಳನ್ನು ಅಥವಾ ಒಂದು 4 ಪ್ರಶ್ನೆಗಳನ್ನು ಇಟ್ಟಾಗ ಯಾವ ರೀತಿಯ ಉತ್ತರ ಬಂದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರು ಸಿಎಂ ಆಗಿರಬೇಕಾ, ಅಂದರೆ ಸಿಎಂ ಆಗಿ ಅವರು ಮುಂದುವರಿಬೇಕಾ ಅನ್ನುವಂತಹ ಪ್ರಶ್ನೆಗೆ SC ಸಮುದಾಯದವರು 41.7%ನಷ್ಟು ಎಸ್ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ, 41%ನಷ್ಟು SC ಅವರು ಓಕೆ ಅವರು ಮುಂದುವರಿಲಿ ಅಂತ ಹೇಳಿದ್ದಾರೆ. ST ಅವರು 35%ನಷ್ಟು, ಎಷ್ಟು ಜನ 35.4%ನಷ್ಟು ಜನ ST ಸಮುದಾಯದವರು ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಇನ್ನು OBC ಅವರು 63.3% ಜನ ಮುಂದುವರಿಲಿ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. ಮುಸ್ಲಿಮರು
74.9% ಜನ, 74% ಮುಸ್ಲಿಮರು ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಸಿ ವೋಟರ್ ಸರ್ವೆ ಇದು. ಇನ್ನೊಂದು ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅನ್ನುವಂತಹ ಪ್ರಶ್ನೆಗೆ SC ಕೇವಲ 7.4% ಅವರು, ಕೇವಲ 7.4% SC ಸಮುದಾಯದವರು ಆಯಿತು ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ಹೇಳಿದ್ದಾರೆ. 45% ಜನ ಮುಂದುವರಿಲಿ ಅಂತ ಹೇಳಿರೋದು SC ಸಮುದಾಯದವರು ಸಿದ್ದರಾಮಯ್ಯ ಅವರಿಗೆ. ಇಲ್ಲಿ ಬರೀ 7 ಜನ. ಇನ್ನು ST 5.9% ಜನ ಇದು ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತ ಹೇಳಿರೋದು. ಇನ್ನು OBC ಕೇವಲ 6%. ಇನ್ನು ಮುಸ್ಲಿಮರು ಕೇವಲ 9.1% ಜನ ಮಾತ್ರ ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತ ಹೇಳಿದ್ದಾರೆ. ಅಲ್ಲಿ 74% ಸಿದ್ದರಾಮಯ್ಯ ಅವರಿಗೆ, ಇಲ್ಲಿ ಡಿ ಕೆ ಶಿವಕುಮಾರ್ ಬರೀ 9%. ಇನ್ನು ಇವರಿಬ್ಬರ ಮಧ್ಯೆ ಖರ್ಗೆ ಅವರು CM ಆಗಬೇಕಾ? ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಟ್ಟು ನೋಡಿ. SC ಅವರೇ ಬರೀ 3% ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗಲಿ ಅಂತ ಹೇಳಿರೋದು. 3.4% ಅಷ್ಟು SC ಸಮುದಾಯದ ಜನ ಖರ್ಗೆ ಅವರು CM ಆಗಲಿ ಅಂತ ಹೇಳಿದ್ದಾರೆ. ಅಲ್ಲಿ 47% ಸಿದ್ದರಾಮಯ್ಯ ಅವರಿಗೆ ಎಸ್ ಅಂದಿದ್ದು. ST ಅವರು ಬರೀ 2% ಖರ್ಗೆ ಅವರಿಗೆ ಓಕೆ ಅಂದಿದ್ದು. OBC ಅವರು ಯಾರೂ ಇಲ್ಲ. 0.6% ಮಾತ್ರ ಖರ್ಗೆ ಸಾಹೇಬರು CM ಆಗಲಿ ಅಂತ ಹೇಳಿರೋದು. ಇನ್ನು ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ಬಂದರೆ ಓನ್ಲಿ 1.1% ಅಷ್ಟು ಮಾತ್ರ ಖರ್ಗೆ ಅವರು CM ಆಗಲಿ ಅಂತ ಹೇಳಿದ್ದಾರೆ. ಅಜಗಜಾಂತರ ವ್ಯತ್ಯಾಸ ರೀ. SC, ST, OBC, ಮುಸ್ಲಿಂ ಈ 4 ಸಮುದಾಯದವರು ಸಿದ್ದರಾಮಯ್ಯ ಅವರಿಗೆ ಜೈ ಎಂದಿದ್ದಾರೆ. ನೋ ಡಿ ಕೆ ಶಿವಕುಮಾರ್, ನೋ ಮಲ್ಲಿಕಾರ್ಜುನ್ ಖರ್ಗೆ. ಇನ್ನು BJP JDS CM ಆಗಬೇಕಾ? BJP JDS ಅವರು ಸೇರಿಕೊಂಡು ಸರ್ಕಾರ ರಚನೆ ಮಾಡಿದಾಗ CM ಆಗಬೇಕಾ ಅನ್ನುವಂತಹ ಪ್ರಶ್ನೆಗೆ SC ಅವರು 47% ಎಸ್ ಆಗಲಿ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯತ್ಯಾಸ ಗಮನಿಸಿ ನೀವು. ಸಿದ್ದರಾಮಯ್ಯ ಅವರಿಗೆ 40ರಿಂದ 44 ಜನ ಎಸ್ ಅವರು ಮುಂದುವರಿಬೇಕು ಅಂತ ಹೇಳಿದರೆ, BJP JDSನ CM ಬೇಕು ಅಂತ ಹೇಳಿರೋದು SC ಸಮುದಾಯದವರು 47%, 47.2. ST ಸಮುದಾಯದವರು 56.3. ಎಸ್ ನಮಗೆ BJP CM ಬೇಕು, JDSನ CM ಬೇಕು ಅಂತ ಹೇಳಿರೋದು ಕುಮಾರಸ್ವಾಮಿ ಅವರು ಅಥವಾ BJP ಅವರು ಯಾರು. ಇನ್ನು OBC 59.3%. ನೋಡಿ, BJP JDS ಸೇರಿಕೊಂಡು ಸರ್ಕಾರ ರಚನೆ ಮಾಡಿದಾಗ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಅದಕ್ಕೆ ಓಕೆ ಅಂದಿರೋದು SC ಸಮುದಾಯದಿಂದ 47%, ST ಸಮುದಾಯದಿಂದ 56%, OBCಯಿಂದ 59%, ಮುಸ್ಲಿಮರು 14%. ಅದು ಕುಮಾರಸ್ವಾಮಿ ಆಗಿರ್ಬೋದು ಅಥವಾ BJPಯಿಂದ ಇನ್ಯಾವುದೋ ನಾಯಕ ಆಗಿರ್ಬೋದು, ಅವರನ್ನು ಒಪ್ಪಿಕೊಂಡಿರೋದು ಇಷ್ಟು ಜನ. ಅದರ ಅರ್ಥ ಏನು? ಆಡಳಿತ ವಿರೋಧಿ ಅಲೆ, ಆಂಟಿ ಇನ್ಕಂಬನ್ಸಿ ಈಗ ಜೋರಾಗಿದೆ. ನಾಳೆಯೇ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಮನೆ ಹೋಗುತ್ತೆ ಅನ್ನುವಂಥ ಸಂದೇಶವನ್ನು ಈ ಸರ್ವೆ ಈ ರೀತಿ ಕೊಡ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇದನ್ನು ಅರಗಿಸ್ಕೊಳ್ಳುತ್ತೆ, BJP JDS ಇದನ್ನು ನೋಡಿ ಎಷ್ಟು ಹಿಗ್ತಾರೆ, ಸಂತೋಷ ಪಡ್ತಾರೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ದರ್ಶನ್ಗೆ ಈಗ ಮತ್ತಷ್ಟು ಕಠಿಣಾತಿ ಕಠಿಣ ಶಿಕ್ಷೆಯನ್ನ ನೀಡೋದಕ್ಕೆ ಶುರುವಾಗಿದೆ. ಬ್ಯಾರಕ್ನಲ್ಲಿ ಕೂರಿಸಿ ಊಟ ತಿಂಡಿ ಕೊಡುವಂತಹ ಲೆಕ್ಕಾಚಾರಗಳು ಕೂಡ ವ್ಯತ್ಯಾಸಗಳಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ ಈಗ ಯಾವ ರೀತಿ ಪರಿಸ್ಥಿತಿ ಅಂತಂದ್ರೆ, ದರ್ಶನ್ಗೆ ಈಗ ಮತ್ತಷ್ಟು ಕಠಿಣಾತಿ ಕಠಿಣ ಶಿಕ್ಷೆ ಅಂತೆ. ಮೊದಲು ಬ್ಯಾರಕ್ಕಲ್ಲಿ ಕೂರಿಸಿ ಊಟ ಕೊಡುವಂಥ ಕೆಲಸ ಆಗ್ತಾ ಇತ್ತು. ಇನ್ನು ಮುಂದೆ ಬ್ಯಾರಕ್ನಲ್ಲಿ ಊಟ ದರ್ಶನ್ಗೆ ಇಲ್ಲ. ಇದೀಗ ಸರ್ತಿ ಸಾಲಲ್ಲಿ ನಿಂತು ಊಟ ಪಡಿಬೇಕು ದರ್ಶನ್, ಬ್ಯಾರಕ್ನಿಂದ ಹೊರಗೆ ಬಂದು ಊಟ ಪಡಿಬೇಕು. ಜೈಲ್ ಸೂಪರಿಂಟೆಂಡೆಂಟ್ ಅಂಶು ಕುಮಾರ್ ಈ ರೀತಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಮೊದಲ ಬಾರಿಗೆ IPS ಅಧಿಕಾರಿ ಜೈಲ್ ಸೂಪರಿಂಟೆಂಡೆಂಟ್ ಆಗಿ ನೇಮಕ ಆದ ಮೇಲೆ ಈ ರೀತಿಯ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜೈಲಿನ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂಶು ಕುಮಾರ್ ಈ ರೀತಿ ನಿರ್ಧಾರವನ್ನು ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಇಷ್ಟು ದಿನ ಸಿಕ್ಕಿದ್ದಂತಹ ವಾಕಿಂಗ್ ಅವಕಾಶವನ್ನು ಕೂಡ ಕಡಿತಗೊಳಿಸಲಾಗಿದೆ. ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಕಾಲ ಅವಕಾಶ. ಈ ರೀತಿಯ ಪರಿಸ್ಥಿತಿ ದರ್ಶನ್ ಅವರದ್ದು. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH